ಅವಾಪ ಶ್ರೀಮಧ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀ ವಿಷ್ಣುತೀರ್ಥ ಮುನಿರಾಟ್ ಮುದಮಾತನೋತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಹರಿಯ ಜಲ ಪ್ರತಿಮೆಗಳು ಅಂತಾನೆ ಭಾಗವತಾದಿ ಗ್ರಂಥಗಳಲ್ಲಿ ಪ್ರತಿಪಾದಿತರಾದಂಥವರು ಅನೇಕ ಜನ ಅಪರೋಕ್ಷ ಜ್ಞಾನಿಗಳು. ಲೋಕದಲ್ಲಿ ಅವರು ಸಂಚಾರ ಮಾಡುವುದೇ ನಮ್ಮಂತಹ ಸಾಮಾನ್ಯ ಜನರಿಗೆ ಜ್ಞಾನೋಪದೇಶವನ್ನ ಮಾಡೋದಕ್ಕಾಗಿ. ಭಾಗವತದಲ್ಲಿ ಈ ವಿಷಯದಲ್ಲಿ ಒಂದು ಮಾತು ಬರುತ್ತೆ ಪ್ರಸಿದ್ಧವಾಗಿ. ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾದ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಅಪರೋಕ್ಷ ಜ್ಞಾನವಾಯಿತು ಅಂತಂದ್ರೆ ಅವರಿಗೆ ಎಲ್ಲ ವಿಧವಾದ ಅನಾದಿ ಕಾಲದಿಂದ ಅವರು ಕೂಡಿಟ್ಟಂತಹ ಕರ್ಮಗಳು, ಎಲ್ಲ ವಿಧವಾದದ್ದು ಅಂದ್ರೆ ಪುಣ್ಯ ಪಾಪ ಹೀಗೆಲ್ಲ ಯಾವ್ಯಾವ್ದಿರುತ್ತೆ ಎಲ್ಲ ಸಂಚಿತ ಕರ್ಮಗಳು ನಿವೃತ್ತವಾಗಿ ಬಿಡ್ತಾರೆ. ಇನ್ನು ಮುಂದೆ ಅವರು ಯಾವುದೇ ತರಹದ ಕರ್ಮಗಳನ್ನು ಮಾಡಿದರೆ ಅದರ ಲೇಪ ಅವರಿಗೆ ಆಗೋದಿಲ್ಲ. ಇಷ್ಟೆಲ್ಲ ಮಾಡಿ ಮುಗಿಸಿದ ಮೇಲೆ ಅವರ ಪಾಲಿಗೆ ಭಗವಂತ ಕೇವಲ ಪ್ರಾರಬ್ಧ ಕರ್ಮವೊಂದನ್ನ ಉಳಿಸ್ತಾನೆ. ಇದೊಂದನ್ನ ಅನುಭವಿಸಿ ನೀವು ಮುಕ್ತರಾಗ್ರಿ. ಎಲ್ಲವನ್ನೂ ಮುಗಿಸಿ ಬಿಟ್ಟಂತಹ ಭಗವಂತ ಅದೊಂದು ಪ್ರಾರಬ್ಧ ಕರ್ಮನೂ ಬಿಡಿಸ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅವ್ರು ಅವಾಗ್ಲೇ ಪಾಪ ಮೋಕ್ಷಕ್ಕೆ ಹೋಗ್ಬಿಡ್ತಾ ಇದ್ರಲ್ಲ ಅಂತ ನಮಗ್ ಚಿಂತೆ. ಆದ್ರೆ ಅದರ ಹಿಂದಿರುವ ರಹಸ್ಯ ನಮಗೆ ತಿಳಿದಿಲ್ಲ. ದೇವರನ್ನು ಸಾಕ್ಷಾತ್ಕರಿಸಿಕೊಂಡ ಆ ಮಹನೀಯರು ನಮ್ಮ ನಡುವೆ ಓಡಾಡದೇ ಇದ್ರೆ, ನಮ್ಮ ಮೇಲೆ ತಮ್ಮ ಪ್ರಭಾವವನ್ನು ತೋರದೇ ಇದ್ರೆ, ನಮಗೆ ಅವರ ಬಗ್ಗೆ ವಿಶ್ವಾಸವನ್ನು ಹುಟ್ಟಿಸಿ ತಮ್ಮ ಮಾತಿನ ಮೇಲೆ ನಂಬಿಕೆ ಇಡುವಂತೆ ನಮ್ಮ ಮೇಲೆ ಅನುಗ್ರಹವನ್ನು ಮಾಡದೇ ಇದ್ದಿದ್ರೆ, ಕೇವಲ ವೇದ ವಾಕ್ಯಗಳಲ್ಲಿ ಹೇಳಿದ ಭಗವಂತನ ಸ್ವರೂಪದ ಬಗ್ಗೆ ನಾವು ಎಷ್ಟು ನಂಬುತ್ತಿದ್ವೋ ಗೊತ್ತಿಲ್ಲ. ಇವತ್ತಿಗೆ ನಮಗೇನಾದ್ರೂ ಸ್ವಲ್ಪ ದೇವರ ಬಗ್ಗೆ ನಂಬಿಕೆ ಅಂತ ಇದ್ರೆ ಅದಕ್ಕೆ ಕಾರಣ ಅಂತಾದಂಥವರು ಅಂತಹ ಮಹನೀಯರಾದಂತಹ ಅಪರೋಕ್ಷ ಜ್ಞಾನಿಗಳು, ದೊಡ್ಡ ದೊಡ್ಡವರು ಓಡಾಡಿ ನಮಗೆ ಮಾಡಿದ ಉಪದೇಶವೇ ಅದಕ್ಕೆ ಕಾರಣ ಅಂತ ನಾವು ಭಾಗವತಾದಿ ಗ್ರಂಥಗಳಲ್ಲಿ ತಿಳಿಯಬಹುದಾಗಿದೆ. ಭಗವಂತ ಪ್ರತಿಯೊಬ್ಬ ಜೀವರೊಳಗೂ ಕೂಡ ಸನ್ನಿಹಿತನಾಗಿದ್ದಾನೆ. ಆದರೆ ಯಾವ ವಿಧವಾದಂತಹ ಸನ್ನಿಧಾನವನ್ನು ತನ್ನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿರುವ ಸಜ್ಜನರಲ್ಲಿ ಭಗವಂತ ಇಟ್ಟಿರ್ತಾನೋ ಆ ತರಹದ ಸನ್ನಿಧಾನವನ್ನು ನೀವೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದೇ ಪ್ರತಿಮೆ ಆಗಬಹುದು ಅಥವಾ ಮತ್ತೊಂದು ಮಗದೊಂದು ಯಾವುದೇ ಆಗಬಹುದು, ಅದರಲ್ಲೆಲ್ಲ ದೇವರ ಸನ್ನಿಧಾನವನ್ನ ಕಾಣ್ತೀವಿ, ಇಲ್ಲ ಕೆಲವು ಸರಿ ಆವಾಹನಾದಿಗಳನ್ನು ಮಾಡ್ತೀವಿ. ಆದರೆ ಅಪರೋಕ್ಷ ಜ್ಞಾನಿಗಳಲ್ಲಿ ನೀವು ಯಾವ ಆವಾಹನೆ ಮಾಡಬೇಕಾದ್ದೇ ಇಲ್ಲ, ನಿರಂತರವಾದ ಭಗವಂತನ ಸನ್ನಿಧಾನ ಅವರಲ್ಲಿ ಇರ್ತದೆ. ತೀರ್ಥಯಾತ್ರೆಗಳನ್ನ ಮಾಡುತ್ತಾರೆ ಜ್ಞಾನಿಗಳು, ಸಂಚಾರ ಮಾಡ್ತಾ ಇರ್ತಾರೆ. ಅವರು ಸಂಚರಿಸುವಾಗಲೂ ಕೂಡ ನೋಡ್ರಿ, ಬೇರೆ ಬೇರೆ ತೀರ್ಥ ಕ್ಷೇತ್ರಗಳಲ್ಲಿ ಅವರು ಓಡಾಡ್ತಾ ಇರ್ತಾರಲ್ಲ, ಅವ್ರು ಯಾವ್ದಾದ್ರು ನದಿಗಳಲ್ಲಿ ಸ್ನಾನ ಮಾಡ್ತಾರೆ ಅಂತಾದ್ರೆ ಅವರ ಸ್ನಾನದಿಂದ ನದಿಗಳಿಗೆ ಶುದ್ಧತೆ ಬರುತ್ತೆ. ಇದು ಜ್ಞಾನಿಗಳ ಮಹತ್ವ. ತೀರ್ಥೀ ಕುರ್ವಂತಿ ತೀರ್ಥಾನಿ ಸ್ವಾಂತಸ್ಥೇನ ಗದಾಭೃತ ಅಂತ ಒಂದು ಮಾತು ಕೇಳ್ತೀವಿ. ಹೇಗದು ಅವರು ಸ್ನಾನ ಮಾಡಿದ್ರೆ ಯಾಕೆ ನದಿಗಳೇ ಪವಿತ್ರವಾಗುತ್ತೆ ಅಂದ್ರೆ, ಅವರು ತಮ್ಮೊಳಗೆ ಹಾಗೆ ಗದಾಧಾರಿಯಾದ ಭಗವಂತನನ್ನ
ಹೊತ್ತಿರ್ತಾರಲ್ಲ, ಭಗವಂತನೇ ಒಂದು ಬಾರಿ ಆ ನೀರಲ್ಲಿ ಬಂದು ಹೋದ ಅಂತರ್ಥ. ಅವರು ಜ್ಞಾನಿಗಳು ಬಂದಿಳಿದು ಹೋದ್ರು ಅಂತ. ಇಂತಹ ಅನೇಕ ಜನ ಜ್ಞಾನಿಗಳು ನಮ್ಮ ಮಧ್ವ ಗುರುಗಳ ಪರಂಪರೆಯಲ್ಲಿ ಬಂದು ಹೋಗಿದ್ದಾರೆ. ಅದರ ಪ್ರಭಾವದಿಂದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅನುಗ್ರಹದಿಂದ ಇವತ್ತಿಗೂ ಕೂಡ ನಮ್ಮ ಸಮಾಜದಲ್ಲಿ ತತ್ವಜ್ಞಾನ ನಿಷ್ಠೆ, ಅನೇಕ ವಿಚಾರಗಳನ್ನ ತಿಳಿಬೇಕು ಅಂತನ್ನುವಂತಹ ಒಂದು ಆಸಕ್ತಿ, ಪ್ರವೃತ್ತಿಗಳೆಲ್ಲ ಕಂಡು ಬರ್ತಾ ಇದೆ. ಇವತ್ತಿನ ಆರಾಧ್ಯರಾದಂತಹ ಆರಣ್ಯಕಾಚಾರ್ಯರು ಅಂತಾನೆ ಪ್ರಸಿದ್ಧರಾದಂತಹ ಶ್ರೀ ವಿಷ್ಣು ತೀರ್ಥರು ಮಹಾನುಭಾವರು, ಅವರನ್ನು ನಾವು ವಿಶೇಷವಾಗಿ ಇವತ್ತು ಸ್ಮರಣೆ ಮಾಡಬೇಕಾದ್ರು. ಪ್ರತಿನಿತ್ಯ ಅವರ ಸ್ಮರಣೆ ಅವಶ್ಯಕ. ಇವತ್ತು ಅವರ ಆರಾಧನೆ ಅಂತ ವಿಶೇಷವಾಗಿ ಅವರ ಸ್ಮರಣೆಯನ್ನ ಮಾಡಬೇಕಾದ್ರು. ಒಬ್ಬೊಬ್ಬ ಜ್ಞಾನಿಗಳು ತಮ್ಮ ಒಂದೊಂದು ವಿಶೇಷ ಗುಣಗಳಿಗೆ ಹೆಸರುವಾಸಿಯಾಗಿರ್ತಾರೆ. ಅವರಲ್ಲಿ ಅನೇಕ ಗುಣಗಳಿರುತ್ತೆ. ಆದ್ರೆ ಕೆಲವ ಗುಣಗಳು ಅವರಲ್ಲಿ ನಮಗೆ ಎದ್ದು ಕಂಡಿರುತ್ತೆ. ಯಾಕೆಂದ್ರೆ ಆ ಗುಣವನ್ನ ತೋರಿಸೋದಕ್ಕೆ ಅಂತ ಅವರು ಹೊರಟಿರ್ತಾರೆ. ಜ್ಞಾನಿಗಳು ಅಂತ ಹೇಳಿದ ಮೇಲೆ ಎಲ್ಲರಲ್ಲಿಯೂ ಆ ಜ್ಞಾನವೆಂಬ ಗುಣವಂತೂ ಎದ್ದು ಕಾಣ್ತಾ ಇರುತ್ತೆ, ಅದರಲ್ಲಿ ಸಂದೇಹವೇ ಇಲ್ಲ. ಅದರ ಜೊತೆಗೆ ಜ್ಞಾನ ಇದ್ದ ಮೇಲೆ ದೇವರಲ್ಲಿ ಭಕ್ತಿ ಇರಲೇಬೇಕು. ಅದರ ಜೊತೆಗೆ ವೈರಾಗ್ಯ ಅನ್ನುವಂತಹ ಒಂದು ಗುಣ ಇದೆಯಲ್ಲ, ಬಹಳ ದೊಡ್ಡ ಗುಣ. ಕೆಲವರು ವೈರಾಗ್ಯವನ್ನ ಜ್ಞಾನಿಗಳು ನಿಗೂಢವಾಗಿ ತಮ್ಮ ಒಳಗೇ ಇಟ್ಕೊಂಡಿರ್ತಾರೆ. ಹೊರಗೆ ನೋಡುವವರಿಗೆ ಅವರಲ್ಲಿ ಇರುವ ವೈರಾಗ್ಯ ಎದ್ದು ಕಾಣುತ್ತಿರೋದಿಲ್ಲ. ಈಗ ಉದಾಹರಣೆಗೆ ನೋಡಿ, ಮನೆಯಲ್ಲಿ ಹೆಂಡತಿ ಮಕ್ಕಳೊಂದಿಗೆ ಶಿಷ್ಯ ಪರಿವಾರದೊಂದಿಗೆ ವಾಸ ಮಾಡಿಕೊಂಡು ಒಂದು ಗ್ರಾಮದಲ್ಲಿ ಜೀವನವನ್ನು ನಡೆಸುತ್ತಿದ್ದಂತಹ ಅನೇಕ ಜನ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ. ಅವರು ನೋಡಿದ್ರೆ ಅವರು ವಿರಕ್ತರಾಗಿದ್ದಾರೆ, ಹೇಗೆ ಏನು ಅಂತ ನಮಗೆ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ವೈರಾಗ್ಯ ಅನ್ನೋದು ನಮ್ಮ ಬಟ್ಟೆಯಂತೆ, ಶಾಲು ತರಹ, ಕಿರೀಟ ತರಹ ಕಣ್ಣಿಗೆ ಕಾಣುವಂತ ವಸ್ತು ಅಲ್ವಲ್ಲ. ಅದು ವೈರಾಗ್ಯ ಅಂದ್ರೆ ಅದು ಒಳಗಿರುವಂತಹ ಒಂದು ಗುಣ. ಏನು ವೈರಾಗ್ಯ ಅಂದ್ರೆ ರಾಗ ಇಲ್ಲದೆ ಇರೋದು, ಯಾವುದೇ ವಸ್ತುಗಳ ಬಗ್ಗೆ ಆಸೆ ಇಲ್ಲದೆ ಇರೋದು. ನಮಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಈ ರಾಗ ಆಸೆ ಅನ್ನೋದನ್ನ ಕಳೆದುಕೊಳ್ಳೋದು ಎಷ್ಟು ಕಷ್ಟ. ನಾವು ಹೊರಗೆ ಯಾರ ಮುಂದೆ ಹೇಳ್ಕೊಳ್ಳಲ್ಲ ನಮಗ್ ಆಸೆ ಇದೆ ಅಂತ. ಆದ್ರೆ ಯಾರ ಮುಂದೆ ಹೇಳ್ಕೊಳ್ಳೋದು ಬೇಡ, ನಮಗ್ ಗೊತ್ತಿದ್ರೆ ಬೇಕಾದಷ್ಟಾಯ್ತು, ಹೇಳ್ಕೊಂಡ್ರು ತಪ್ಪಿಲ್ಲ. ಕಡೆ ಪಕ್ಷ ದೇವರು ಮುಂದಾದ್ರೂ ಹೇಳ್ಕೋಬೇಕು. ಏನು ಅಂದ್ರೆ ಇಂಥವೆಲ್ಲ ತುಂಬಾ ಆಸೆಗಳು ನನಗಿದೆ, ಇದನ್ನ ಹೇಗ್ ಕಳ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಬೇಕಾದ್ರೆ ವಿಜ್ಞಾಪನೆ ಮಾಡಿಕೊಳ್ಳೋದಕ್ಕೆ ದೇವರ ಮುಂದೆ ಹೇಳ್ಕೊಳ್ಳೋದು ಅನಿವಾರ್ಯ, ಅಗತ್ಯವೂ ಕೂಡ. ಆದ್ರೆ ಕೆಲವು ಸರಿ ನಮಗೆ ಇರುವ ಈ ರಾಗದ ಈ ಔತ್ಕಟ್ಯ ಇದೆಯಲ್ಲ, ರಾಗದ ಆಧಿಕ್ಯ ಇದೆಯಲ್ಲ, ಒಂತರಹ ಕೆಸರಿನಲ್ಲಿ ಕಾಲು ಸಿಲುಕಿಸಿದ ಹಾಗೆ. ರಾಗ ಅಂದ್ರೆ ಒಂದು ಕೆಂಪು ಬಣ್ಣಕ್ಕೂ ಇರೋ ಶಬ್ದ. ಕೆಸರಿನಲ್ಲಿ ಕಾಲು ಸಿಲುಕಿದ ಹಾಗೆ ಸಮಸ್ಯೆ ಇರುತ್ತೆ ನಮಗೆ, ರಾಗಾಂಧತೆ ಅಂತ ಅನ್ನೋದು. ಕೆಲವು ಸರಿ ಏನಿಸ್ಬಿಡತ್ತೆ, ಆಗಲ್ಲಪ್ಪ, ಇದರಿಂದ ಹೊರಗೆದ್ದು ಬರಕ್ಕಾಗಲ್ಲ ಅಂತ ಅನ್ಸುತ್ತೆ. ಜ್ಞಾನ ಸಂಪಾದಿಸ್ಬಿಡ್ಬಹುದು, ದೇವರಲ್ಲಿ ಭಕ್ತಿ ಮಾಡ್ಬಿಡ್ಬಹುದು. ಆದ್ರೆ ಈ ರಾಗದಿಂದ ಹೊರಗೆ ಬರೋದು, ವೈರಾಗ್ಯವನ್ನು ಸಂಪಾದಿಸೋದು ಅಂತ ಅನ್ನೋದು ಆಗಲ್ಲ ಅಂತ ಕೆಲವು ಸರಿ ಅನಿಸ್ಬಿಡತ್ತೆ. ಅದು ನಮಗಾಗಲಿಲ್ಲ ಅಂತಂದ ಕೂಡಲೇ ನಾವು ಮೊದಲು ಏನು ಅಂತಂದ್ರೆ ಯಾರಿಗೂ ಆಗಲ್ಲ ಅಂದ್ರೆ ಸಮಾಧಾನ ಮಾಡ್ಕೊಳ್ಳೋ ಸ್ವಭಾವ. ಯಾಕೆಂದ್ರೆ ನಮಗಾಗದೇ ಇದ್ದದ್ದು ಯಾರಿಗೂ ಆಗಲ್ಲ ಅಂತಂದ್ರೆ ಸ್ವಲ್ಪ ನಮಗ್ ಸಮಾಧಾನ. ಯಾರೊಬ್ರು ಏಕಾದಶಿ ಉಪವಾಸ ಮಾಡ್ತಾರೆ ಅಂತ ಬಂತು ಅಂತ ಇಟ್ಕೊಳ್ಳಿ, ನಮಗಾಗ್ತಿರ್ಲಿಲ್ಲ ಅಂತ ನಾವು ಆಗಲ್ಲ ಬಿಡ್ಬೇಕು, ಸುಮ್ನೆ ಹೇಳ್ತಾರೆ, ಒಳಗಡೆ ಹೋಗಿ ತಿನ್ಕೊಂಡ್ಬರ್ತಾರೆ.
ಹಿಂಗೆ ನಮ್ ಬುದ್ಧಿ ಓಡೋದು. ಅದೇ ನಮಗೆ ಏಕಾದಶಿ ಉಪವಾಸ ಮಾಡ್ಲಿಕ್ಕೆ ಆಯ್ತು ಅಂತ ಇಟ್ಕೊಳ್ಳಿ, ಯಾವ ಬೇರೆ ಆಗುತ್ತೆ. ಯಾರಪ್ಪ ಮಾಡಲ್ಲ ಅಂತ ಮಾಡಕ್ಕಾಗಲ್ಲ, ನಿನಗೆ ಅದ್ರೊಳಗೆ ದೊಡ್ಡದು ಅಂತ ಹೇಳ್ತೀವಿ ನಾವು. ಒಂದ್ ದಿವಸ ಉಪವಾಸ ಇರಕ್ಕಾಗಲ್ವಾ ಅಂತ ಅದಕ್ಕೆ ಉಪಾಯಗಳು ಹೇಳೋದು. ಎಷ್ಟು ತಿಂತೀಯ 7 ದಿವಸಕ್ಕೆ, ಅದ್ರ ಅರ್ಥ ಮಾಡು ಮುಂದಿನ ಏಕಾದಶಿ, ಅದು ಮುಂದಿನ ನೀನು ಅರ್ಥ ಮಾಡು, ಹೇಳೋದು ಬಹಳ ಸುಲಭ. ಹೀಗೆ ಪ್ರತಿಯೊಂದು ಗುಣಗಳು ಕೂಡ ಅದು ಬಂತು ಅಂದ್ರೆ ಹೇಗ್ ಬಂತು ಅಂತಾನೆ ಗೊತ್ತಾಗಲ್ಲ, ಭಗವಂತನ ಅನುಗ್ರಹದಿಂದ ಬಂದು ಬಿಡುತ್ತೆ. ಬರ್ಲಿಲ್ಲ ಅಂದ್ರೆ ಎಷ್ಟು ತಡಕಾಡಿದ್ರು ಅದು ಗುಣ ಬರಲ್ಲ. ಅದಕ್ಕೆ ದೇವರೇನ್ ಮಾಡಿರ್ತಾನೆ ಲೋಕದಲ್ಲಿ ಅಂತಹ ಗುಣವಂತರನ್ನ 4 ಜನರನ್ನ ದೃಷ್ಟಾಂತ ತರ ಇಟ್ಟಿರ್ತಾನೆ. ಅವರೆಲ್ಲ ಮಾಡೆಲ್, ಅವರೆಲ್ಲ ನೋಡೋದಕ್ಕೆ ಅಂತವ್ರ ಒಬ್ಬ ವ್ಯಕ್ತಿ ಇದಾರೆ ನೋಡಿ ತೋರಿಸ್ಬೇಕು. ಅಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳೋದು, ಅಪರೋಕ್ಷ ಜ್ಞಾನಿಗಳ ಲಕ್ಷಣವನ್ನು ವಿಸ್ತಾರವಾಗಿ ಹೇಳ್ತಾನೆ ದೇವರು. ಯಾಕೆ ಸ್ಥಿತಪ್ರಜ್ಞರು ಅಂತ ಅವರನ್ನ ಕರೀತಾರೆ ಅಪರೋಕ್ಷ ಜ್ಞಾನಿಗಳನ್ನು. ಯಾಕೆ ಅವ್ರನ್ನ ಇಟ್ಟಿರ್ತಾನೆ ದೇವರು? ಅವ್ರನ್ನ ನೋಡಿ ಅವ್ರ ತರಹ ಇರೋದಕ್ಕೆ ಪ್ರಯತ್ನ ಮಾಡಿ. ಅವರಿಗದು ಸಹಜ, ನಿಮಗದು ಪ್ರಯತ್ನದಿಂದ ಬರುವಂತಹದ್ದು. ವಿಷ್ಣು ತೀರ್ಥರು ಅಂದ್ರೆ ತಮ್ಮ ಜೀವನದಲ್ಲಿ ವೈರಾಗ್ಯವೆಂಬುದನ್ನು ಮೈಯೆಲ್ಲ ತುಂಬಿಕೊಂಡಂಥವ್ರು. ಅದೇ ಅವರ ಚರಿತ್ರದಲ್ಲಿ ಎದ್ದೆದ್ದು ಕಾಣುತ್ತೆ. ಕೆಲವರ ಕಥೆಗಳಲ್ಲಿ ನಾವು ಕೇಳ್ತೇವೆ, ಬಡತನ ಅಂತ ಒಂದು ದೊಡ್ಡ ಸಮಸ್ಯೆ, ದಾರಿದ್ರ್ಯ ಅಂತನ್ನೋದು ಒಂದು ರೀತಿಯಲ್ಲಿ ಅದು ವೈರಾಗ್ಯದಲ್ಲಿ ಪರಿವರ್ತನೆಗೊಳ್ಳುವಂತಹದ್ದು. ದೊಡ್ಡವರಿಗೆ ಹಾಗಾಗ್ತದೆ. ಆದ್ರೆ ಸಾಕಷ್ಟು ದುಡ್ಡು ಕಾಸು ಮೊದಲಾದವುಗಳು ಇತ್ತು ಅಂತಂದಾಗ ಅದು ಕೂಡ ತಾನಾಗೆ ಇವರು ಪ್ರಯತ್ನ ಪಡದೆ ಹಿರಿಯರಿಂದ ಅದೆಲ್ಲ ಬಳುವಳಿಯಾಗಿ ಬಂದ್ಬಿಡ್ತು ಅಂತಂದ್ರಂತೂ ಹೇಗೆ ಬಿಡೋದು ಬಹಳ ಕಷ್ಟ. ಕೆಲವು ಸರಿ ಹೇಳೋದು ನೋಡಿ, ನಮ್ಗೆಲ್ಲ ಇಷ್ಟೆಲ್ಲ ಆಸ್ತಿ ಪಾಸ್ತಿ ಎಲ್ಲ ಮಾಡೋ ವಿಚಾರ ಏನ್ ಮಾಡೋದು, ಹಿರಿಯರು ಮಾಡಿಟ್ಬಿಟ್ಟಿದ್ದಾರೆ, ಬಿಡಕ್ಕಾಗಲ್ಲ. ಹಿರಿಯರ ತಲೆ ಮೇಲೆ ಹಾಕೋದು, ನಮ್ಗೆ ಇನ್ನೊಬ್ಬರ ತಲೆ ಮೇಲೆ ಹಾಕೋದು ಅಂದ್ರೆ ಬಹಳ ಇಷ್ಟವಾದಂತ ಕೆಲಸ. ಪ್ರಹ್ಲಾದರಾಜರು ಅದಕ್ಕೇನೆ ಉಪದೇಶ ಮಾಡುವಾಗ ಹೇಳಿದಂತಹ ಮಾತಿದೆ, ಗೃಹಾನ್ ಮನೋಜ್ಞಾನ್ ರುಚಿರಚ್ಛದಾಂಶ ವೃತ್ತಿಶ್ಚ ಕುಲ್ಯಾ ಪಶುಭೃತ್ಯ ವರ್ಗಾನ್. ನಮ್ಗೆಲ್ಲ ಏನೇನಿಲ್ಲ ಬಂಧನಗಳಿದೆ. ನಾವೇನು ಒಂದೊಂದನ್ನ ಜಾಸ್ತಿ ಮಾಡಿಕೊಂಡ್ರು ಕೂಡ ಒಂದೊಂದು ಸುತ್ತು ಬಂಧನ ಜಾಸ್ತಿ ಮಾಡಿಕೊಂಡಾಗ, ಹಾಗೆ ಅಂತ ಹೇಳಿ ಏನಾದ್ರು ಬಿಟ್ಟು ಬಿಡೋಣ ಅಂತಂದ್ರೆ ಧೈರ್ಯ ಸಾಲಲ್ಲ. ಅದು ಒಂದೊಂದು ಹಂತಗಳನ್ನ ಮಾಡಿಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಅದಕ್ಕೆ ನೋಡಿ, ನಮ್ಮ ಜೀವನದಲ್ಲಿ ಹೇಗೆ ನಾವು ಕಾಲಗಳನ್ನ ವ್ಯವಸ್ಥೆ ಮಾಡಿಕೊಳ್ಬೇಕು. ನಮ್ಮ ಸುಮ್ಮನೆ ಏನು ಹೇಳದೆ ಬಿಟ್ಬಿಟ್ರೆ, ನಮ್ಗೊಂದು ಟೈಮ್ ಟೇಬಲ್ ಅಂತ ಹಾಕೊಡದೇ ಇದ್ರೆ ಅವ್ಯವಸ್ಥಿತವಾಗಿ ಜೀವನವನ್ನು ಕಳೆದು ಬಿಡ್ತೀವಿ. ಮಲ್ಕೊಂಡೆ ಅರ್ಧ ಕಳೆದು ಬಿಡ್ತೀವಿ ನಾವು. ಅದಕ್ಕೇನು ಒಂದು ವಯಸ್ಸಿನಲ್ಲಿ ಇಲ್ಲಿ ತನಕ ನೀವು ಅಧ್ಯಯನವನ್ನ ಮಾಡೋದಕ್ಕೆ ಅಂತ ಮೀಸಲಾಗಿರಿ, ಬೇರೆ ಎಲ್ಲವನ್ನ ಪಕ್ಕಕ್ಕೆ ಸರಿಸಿ ಅಧ್ಯಯನಕ್ಕೆ ಮೀಸಲಾಗಿರಿ ಅಂತ ಒಂದು ಬ್ರಹ್ಮಚರ್ಯಾವಸ್ಥೆಯನ್ನ. ಆಮೇಲೆ ಯುವಕನಾದಂಥವನು ದೇಹ ಸದೃಢವಾಗಿದ್ದಾಗ ಅವನು ಒಂದು ರೀತಿಯಲ್ಲಿ ತನ್ನ ಸುಖ ಭೋಗಕ್ಕಾಗಿ ಅಂತನ್ನುವಂತೆ ಅಲ್ಲ, ಒಂದು ಸಾಮಾಜಿಕವಾದ ಹೊಣೆಗಾರಿಕೆ, ಸಮಾಜವನ್ನು ಒಂದು ಅಂಶದಲ್ಲಿ ನಡೆಸುವಂತಹ ಹೊಣೆಯನ್ನ ಹೊರುವಂತಹ ರೀತಿ ಅದನ್ನ ಗೃಹಸ್ಥಾಶ್ರಮದಲ್ಲಿ ತೋರಿಸಿ ಆ ಒಂದು ಹಂತ ಮುಗಿತು ಅಂತಂದ್ರೆ ಅವನು ವೈರಾಗ್ಯದ ಹಾದಿಯ ಮೊದಲನೆಯ ಹಂತ ಎಂಬಂತೆ ಕಾಡಲ್ಲಿ ಹೋಗಿ ವಾಸ ಮಾಡುವ ವಾನಪ್ರಸ್ಥಾಶ್ರಮವನ್ನು ಅವಲಂಬಿಸಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ಆ ವಾನಪ್ರಸ್ಥಾಶ್ರಮಕ್ಕೆ ಹೋದವನು ಬೇಸತ್ತು ಬೇಡವಾಯಿತು ಅಂತ ಹೇಳಿ ವಾಪಸ್ ಬರೋದಿಲ್ಲ. 4 ದಿವಸ ಕಾಡಲ್ಲಿರೋದಕ್ಕೆ ಹೋಗೋದು ಹೇಗಿದೆ ಅಂತ, ಆಗಲ್ಲಪ್ಪ, ಸೊಳ್ಳೆ ಕಚ್ಚತ್ತೆ ಹೇಳ್ತೀನಿ ನಿಮ್ಗೆ, ಯಾಕೆ ಬೇಕು, ಮನೇಲಿ ಬಂದ್ರೆ ಆರಾಮ ಮಲ್ಕೋಬಹುದು ಅಂತ ಹೇಳ್ಬಿಟ್ಟು ವಾಪಸ್ ಅವನು ಮನೆ ಬರೋ ಅವಕಾಶ ಇಲ್ಲ. ಅವನು ವಾನಪ್ರಸ್ಥಾಶ್ರಮಕ್ಕೆ ಹೋದ್ರೆ ಮುಗಿತವನು, ಮತ್ತೆ ವಾಪಸ್ ಗೃಹಸ್ಥನಾಗುವಂತೆ ಇಲ್ಲ.
ಮುಂದೆ ಬಹಳ ಅಂತಂದ್ರೆ ಏನ್ ಮಾಡಬಹುದು, ಸನ್ಯಾಸಿ ಆಗಬಹುದು ಅಷ್ಟೇ ಅಲ್ಲ, ಮುಂದಿನ ಇನ್ನೊಂದು ಹಂತ. ಈ ತರಹ ಚತುರಾಶ್ರಮಗಳ ವ್ಯವಸ್ಥೆಯನ್ನ ಮಾಡಿಟ್ಟಿದ್ದಾರೆ ಶಾಸ್ತ್ರಗಳಲ್ಲಿ. ಇದು ಒಂದೊಂದು ಯುಗಗಳು ಬಂದಾಗಲೂ ಕೂಡ ನಮಗೆ ಆ ಧರ್ಮಶಾಸ್ತ್ರಗಳನ್ನು ಪ್ರವರ್ತನೆ ಮಾಡುವ ಜ್ಞಾನಿಗಳಿರ್ತಾರಲ್ಲ, ಅವರು ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡ್ತಾರಂತೆ ಈ ಯುಗದ ಜನರ ಮನಸ್ಥಿತಿ ಹೇಗಿರುತ್ತೆ ನೋಡ್ತಾರಂತೆ, ಪರಿಶೀಲನ ಮಾಡಿ ಹಿಂದಿನ ಯುಗಗಳಲ್ಲಿ ಮಾಡುತ್ತಿದ್ದ ಕೆಲಸಗಳನ್ನು ಈ ಯುಗದಲ್ಲಿ ಬ್ಯಾನ್ ಮಾಡಿಬಿಡ್ತಾರಂತ, ನಿಷೇಧ ಮಾಡಿಬಿಡ್ತಾರೆ. ಈ ಯುಗದಲ್ಲಿ ನೀವು ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ, ನಿಮ್ ಯೋಗ್ಯತೆ ಅಲ್ಲ, ತೆಗೆದು ಹಾಕ್ಬಿಡ್ತಾರೆ. ಆ ತರಹ ಕಲಿಯುಗದ ನಮ್ಮಂಥವರನ್ನು ನೋಡಿ ತೆಗೆದು ಹಾಕಿದ್ದು ಯಾವುದು ಅಂದ್ರೆ ವಾನಪ್ರಸ್ಥಾಶ್ರಮವನ್ನೇ ತೆಗೆದು ಹಾಕ್ಬಿಟ್ರು. ಯಾಕೆ ನಿಮ್ಗಿರಕ್ಕಾಗಲ್ಲ, ಸುಮ್ಮನೆ ಯಾಕದನ್ನ ಇಟ್ಕೊಂಡು ತಲೆ ಮೇಲೆ ಹಾಕೋತೀರಾ ಅಂತ. ಇನ್ನೊಂದು ಬ್ರಹ್ಮಚರ್ಯಾಶ್ರಮ ಇದೆಯಲ್ಲ, ಅದರಲ್ಲೂ ಕೂಡ ಹಿಂದೊಂದಿತ್ತು, ನೈಷ್ಠಿಕ ಬ್ರಹ್ಮಚರ್ಯ ಅಂತ ಇತ್ತು. ನೈಷ್ಠಿಕ ಬ್ರಹ್ಮಚರ್ಯ ಅಂದ್ರೆ ಏನ್ ಗೊತ್ತಾ, ಅವನು ಗುರುಗಳ ಮನೆಯಲ್ಲಿ ಗುರುಗಳ ಸೇವೆ ಮಾಡ್ಲಿಕ್ಕೆ ಅಂತ ಹೋದವನು ಹಾಗೆ ಗುರುಗಳ ಸೇವೆ ಮಾಡ್ತಾನೆ ಇದ್ದು ಬಿಡೋದಷ್ಟೇ, ವಾಪಸ್ ಬರೋದಿಲ್ಲವೇ ಇಲ್ಲ. ಗುರುಗಳ ಒತ್ತಾಯಕ್ಕಲ್ಲ ಅದು, ಮತ್ತೆ ಅವನು ಸ್ವಂತ ನಿರ್ಧಾರ ಅದು. ಶಾಸ್ತ್ರದಲ್ಲಿ ಯಾವುದನ್ನು ಇನ್ನೊಬ್ಬರ ನಿರ್ಧಾರ ಒತ್ತಾಯಕ್ಕೆ ಮಾಡೋದಕ್ಕೆ ಹೇಳಿಲ್ಲ, ನೀವು ಸ್ವಂತ ನಿಮ್ಮ ನಿರ್ಧಾರವನ್ನು ಮಾಡ್ಕೊಳ್ಳಿ, ತಪ್ಪು ದಾರಿಗೆ ಹೋಗಬೇಡಿ ಅಂತ ಶಾಸ್ತ್ರ ಹೇಳಿರುವಂತಹದ್ದು. ಗುರುಗಳಿರೋ ತನಕ, ಗುರುಗಳ ಹೆಂಡತಿ ಇರೋ ತನಕ ಅವರ ಸೇವೆ ಮಾಡ್ತಾ ಕಾಲ ಕಳೆಯೋದು. ಅದಾದ ಮೇಲೆ ಅವ್ರ ಮಕ್ಕಳಿರ್ತಾರೆ, ಅವ್ರು ಸೇವೆ ಮಾಡ್ತಾ ಇರೋದು, ಒಟ್ಟಲ್ಲಿ ಊಟ ಮಾಡ್ಕೊಂಡಿರೋದಷ್ಟೇ, ತಂದೆ ಸಾಧನೆಯನ್ನ ಮಾಡ್ಕೊಂಡು ಜೀವನವನ್ನು ಕಳೆಯೋದು. ಕಲಿಯುಗದಲ್ಲಿ ನಿಷೇಧ ಮಾಡಿದ್ರು ಅದನ್ನ. ನೈಷ್ಠಿಕ ಬ್ರಹ್ಮಚಾರಿಯಾಗಿ ಇರೋ ಹಾಗಿಲ್ಲ, ಮತ್ತೇನು ಸರಳವಾಗಿ ಮದುವೆ ಮಾಡ್ಕೊ ಅಂತ ಹೇಳಿ. ಅದಕ್ಕೇನೆ ನೋಡಿ, ಒಂದು ಗೃಹಸ್ಥನಾಗಿರ್ಬೇಕು, ಇಲ್ಲ ಅವನು ಮದುವೆ ಆಗಿಲ್ಲ ಅಷ್ಟೇ. ಬ್ರಹ್ಮಚಾರಿ ಅನ್ನುವಂತಹದ್ದು ಆತ್ಯಂತಿಕವಾಗಿ ಜೀವನದುದ್ದಕ್ಕೂ ನಡೆಯುವಂಥದ್ದು ಅಂತ ಶಾಸ್ತ್ರ ಕಲಿಯುಗದಲ್ಲಿ ಅನುಮತಿಸಲಿಲ್ಲ. ಯಾಕೆ? ಆ ಹಿಂದಿನ ಕಾಲದವರಂತೆ ಕಲಿಯುಗದವರು ಇಂತಿಂತಹ ಧರ್ಮಗಳನ್ನ ನಡೆಸಲು ಅಸಮರ್ಥರಾಗ್ತಾರೆ ಎಂಬ ಕಾರಣಕ್ಕೆ. ಮತ್ತೆ ಸನ್ಯಾಸಾಶ್ರಮದಲ್ಲಿಯೂ ಕೂಡ ಹೇಗೆ ಗೃಹಸ್ಥನಾಗುವುದು ಅನಿವಾರ್ಯ, ಮದುವೆ ಮಾಡ್ಕೊಂಡೇ ಬಿಡು ನೀನು ಅಂತ ಹೆಂಗ್ ಶಾಸ್ತ್ರ ಒತ್ತಾಯಿಸಿತು, ನಿಮ್ ಬ್ರಹ್ಮಚಾರಿಯಾಗಿ ಉಳಿಬೇಡ ಅಂತ, ಹಾಗೆ ನೀನು ಸನ್ಯಾಸಿಯಾಗ್ಬಿಡು ಅಂತ ಶಾಸ್ತ್ರ ಎಲ್ಲೂ ಒತ್ತಾಯಿಸ್ಲಿಲ್ಲ. ಮತ್ತೇನ್ ಮಾಡ್ತು, ಅದೊಂತರಹ ಆಪ್ಷನ್ ಇದ್ದಾಗ ನೋಡಿ, ಅದೊಂದು ಅವಕಾಶ ಇದೆ. ವೈರಾಗ್ಯ ಇದ್ರೆ ಸನ್ಯಾಸ ತಗೊಳ್ಳಿ, ಇಲ್ಲೇ ಇದ್ರೆ ಸನ್ಯಾಸ ತಗೊಳಕ್ ಹೋಗಬೇಡಿ. ಅದರಲ್ಲೂ ಸನ್ಯಾಸದಲ್ಲಿ 3-4 ಪ್ರಭೇದಗಳಿದೆ. ಅದರಲ್ಲಿ ಕಲಿಯುಗದಲ್ಲಿ ಎಲ್ಲಾ ಪ್ರಭೇದಗಳನ್ನು ಮತ್ತೆ ಬ್ಯಾನ್ ಮಾಡಿಬಿಟ್ರು, ಅದನ್ನ ಯಾವ್ದು ಮಾಡಕ್ ಹೋಗ್ಬೇಡಿ ನೀವು. ಮತ್ತೇನು, ಕೇವಲ ಪರಮಹಂಸಾಶ್ರಮವನ್ನು ಮಾತ್ರ ಅನುಮತಿಸಿದರು. ನೋಡಿ, ಹೀಗೆಲ್ಲ ತುಂಬಾ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಧರ್ಮಶಾಸ್ತ್ರದಲ್ಲಿ. ವಿಷ್ಣು ತೀರ್ಥರು ಭಾರೀ ವಿರಕ್ತರು. ಆ ತರಹದ ವೈರಾಗ್ಯ ಏನಾದ್ರೂ ಯಾರಿಗಾದ್ರೂ ಬಂದ್ರೆ ಅವರು ವಾನಪ್ರಸ್ಥಾಶ್ರಮವನ್ನ ತಗೊಂಡು ಮುಂದೆ ಸನ್ಯಾಸಾಶ್ರಮವನ್ನು ಅನುಸರಿಸುವ ಕೆಲಸ ಮಾಡಬಹುದು. ಅವರು ತಮ್ಮ ಜೀವನದಲ್ಲಿ ಒಂದಷ್ಟು ಕಾಲವನ್ನ ಗುರುಗಳ ಸೇವೆಗೆ ಅಂತ ಗುರುಗಳ ಮನೆಯಲ್ಲಿ ಕಳೆದ್ರೆ, ಅನಂತರದಲ್ಲಿ ತಮ್ಮ ಜೀವನದಲ್ಲಿ ಅವರು ಗೃಹಸ್ಥಾಶ್ರಮವನ್ನು ನಡೆಸಿ ದಿಢೀರಂತ ನಿಂತ ಕಾಲ ಮೇಲೆ ಮನೆಯಿಂದ ಹೊರಟಂಥವ್ರು. ಅದಕ್ಕೆ ಅಂತ ಪ್ಲಾನ್ ಮಾಡಿದವರಲ್ಲ. ಈ ನಾವ್ ಎಲ್ಲೇ ಯಾವ್ದೇ ಊರಿಗೆ ಹೋಗ್ಬೇಕು ಅಂದ್ರೆ ಒಂದು ವರ್ಷಾನುಗಟ್ಲೆಯಿಂದ ಅದನ್ನ ಪ್ಲಾನ್ ಮಾಡ್ತೀವಿ, ಹೋಗ್ಬೇಕು, ಹಿಂಗೋಗೋಣ ಹಂಗೋಗೋಣ, ಹಂಗೋಗೋಣ ಹಿಂಗೋಗೋಣ, 28 ಮಾಡಿ ಕೊನೆ ಯಾವತ್ತು ಹೋಗ್ಬೇಕು ನಿರ್ಧಾರ ಮಾಡ್ತೀವಲ್ಲ, ಆದ್ರೆ 1 ವಾರ ಮುಂಚೆ ಇಲ್ಲ, ಆಗ್ತಾ ಇಲ್ರಿ ಅಂತ ಬಿಟ್ಕೊಡ್ತೀವಿ ಮನೆ. ಯಾಕೆಂದ್ರೆ ಶಾಸ್ತ್ರ ಏನ್ ಹೇಳ್ತು ಗೊತ್ತಾ,
ಯಾವತ್ತು ನಿಮಗೆ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಅಂತ ಅನ್ಸತ್ತಲ್ಲ, ಅವತ್ತು ಮಾಡಿ ಮುಗಿಸ್ಬಿಡ್ಬೇಕು ಅದನ್ನ. ಯಾಕೆ ಅಂತಂದ್ರೆ ಅದನ್ನ ಆ ಕ್ಷಿಪ್ರಂ ಅಕ್ರಿಯಮಾಣಸ್ಯ ಕಾಲಃ ಪಿಬತಿ ತದ್ರಸಂ ಅಂತ ಹೇಳ್ತಾರೆ. ಬೇಗನೆ ಮಾಡ್ಲಿಲ್ಲ ಅಂತ ಆಗ್ಬಿಟ್ರೆ ಕಾಲ ಅದರ ಸಾರವನ್ನ ಹೀರಿಬಿಡುತ್ತೆ. ಕೊನೆಗೆ ಫಲಿತಾಂಶ ಏನು ಅಂದ್ರೆ ಅದನ್ನ ನಮಗ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಆಗೋಗ್ಬಿಡುತ್ತೆ. ಹಾಗೆ ಇದು ಕೂಡ ನೋಡಿ, ಮನೆ ಬಿಟ್ಟು ಹೊರಡಬೇಕು ಅಂತ ಅವರಿಗೆ ಪ್ರೇರಣೆಯಾದದ್ದು. ಆರಾಮಾಗಿ ತಮ್ಮ ಮನೆಯಲ್ಲಿ ತಾವು ಕುಳಿತುಕೊಂಡಾಗ ಅವರಿಗೆಲ್ಲ ವಿಧವಾದ ವೈಭೋಗ ಇತ್ತು. ಅವ್ರಿಗೇನು ಬಡತನದ ಪರಿಸ್ಥಿತಿ ಏನಿರ್ಲಿಲ್ಲ. ಅವ್ರು ಎಲ್ಲವನ್ನ ಉದ್ದೇಶಪೂರ್ವಕವಾಗಿ ಬಿಟ್ಟಿತ್ತು. ಯಾಕೆ ಇದೆಲ್ಲ ಬೇಕು ಅಂತ ಇದರ ಜೊತೆಗೆ ನಾವು ಕೂತ್ಕೋತೀವಿ. ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ನ ಬುದ್ಧ್ಯತೆಯರ್ಥಂ ವಿಹತಂ ಪ್ರಮತ್ತಃ. ತನ್ನ ಪ್ರಯೋಜನವೇ ಇದರಲ್ಲಿ ಕರಗಿ ಹೋಗ್ತಾ ಇದೆ ಅನ್ನೋದನ್ನ ತಿಳಿಯದೆ ಮನೆಯಲ್ಲಿ ಜೀವನವನ್ನ ಕಳಿತಾನೆ ಈ ಚೇತನ. ನಾನು ನನಗಾಗಿ ಏನ್ ಮಾಡ್ಕೊಂಡೆ ಅಂತ ವಿಚಾರ ಬಂದ್ರೆ, ಅಲ್ಲ ಇದೆಲ್ಲ ನನಗೆ ಮಾಡ್ಕೊಳ್ತಾ ಇರೋದಲ್ವಾ ಅಂತಂತಾನೆ. ಅದು ಅಭಿಮಾನಿಕ. ವಾಸ್ತವಿಕವಾಗಿ ತನಗೇನು ಮಾಡಿಕೊಂಡ. ಕೆಲವರು ಬಹಳ ಸ್ಪಷ್ಟವಾದಂತಹ ನಿಲುವಿದ್ದವ್ರು ಇರ್ತಾರೆ. ನಮ್ಗೇನು ಮಾಡ್ಕೊಳ್ಳೋದು ಅಂದ್ರೆ ಏನರ್ಥ? ನಾವು ಪಾರಲೌಕಿಕ ಸಾಧನೆ, ಪರಲೋಕ ಇಲ್ವೇ ಇಲ್ಲ, ನಿಶ್ಚಿಂತೆ ಇದ್ದವ್ರು ಇರ್ತಾರೆ. ಅವ್ರದ್ದು ವಿಚಾರ ಬೇರೆ. ಯಾವಲು ಒಂದೊಂದು ಸ್ಪಷ್ಟ ಚಿತ್ರಣ ಜೀವನದಲ್ಲಿ ಇತ್ತು ಅಂದ್ರೆ ಅವ್ರು ಸುಖವಾಗಿರ್ತಾರೆ. ಪರಲೋಕ ಇಲ್ಲ, ಚಾರ್ವಾಕ ಮತ. ಪರಲೋಕ ಇಲ್ಲ, ಈ ಶರೀರ ಮುಗೀತು ಅಂತಂದ್ರೆ ಇದು ಮುಗೀತು ಅಂತ ಅರ್ಥ. ಇವನಿಗೆ ಇನ್ನೊಂದು ಜನ್ಮ ಅವೆಲ್ಲ ಯಾವುದಿಲ್ಲ ಅಂತ ಇಟ್ಕೊಂಡವನು ಒಂಥರ ಸುಖವಾಗಿರ್ತಾನೆ. ಯಾಕೆ? ಇದರಲ್ಲಿ ಏನ್ ನಾನು ಮಜಾ ಮಾಡ್ಬೇಕೋ ಮಾಡ್ಬಿಡ್ಬೇಕಷ್ಟೇ, ಮುಗಿದೋಯ್ತು ಅಂತ. ಯಾರು ಈ ನಾಸ್ತಿಕ ಮತ ಸರಿಯಲ್ಲ, ಚಾರ್ವಾಕ ಮತ ಸರಿಯಲ್ಲ ಅಂತ ಭಾವಿಸಿಕೊಂಡವ್ರು ಇರ್ತಾರಲ್ಲ, ಅವರಿಗೆ ಪಾಪ ಏನು ಅಂದ್ರೆ ಏನೋ ಪರಲೋಕ ಅಂತ ಒಂದಿದೆ, ಪರಲೋಕ ಸಾಧನೆ ಮಾಡ್ಕೋಬೇಕು. ಮತ್ತಿದು ಸಾಕಷ್ಟು ವಿಚಾರ ಮಾಡಿದಾಗ ಒಂದು ಪುನರ್ಜನ್ಮ ಅಂತಿದೆ, ಸಂಸಾರ ಅಂತಿದೆ, ಇದು ಅನಾದಿ ಕಾಲದಿಂದ ಹೀಗೆ ನಡ್ಕೊಂಡ್ ಬಂದಿದೆ ಇತ್ಯಾದಿಗಳೆಲ್ಲ ಸಿದ್ಧವಾದಾಗ ಅದಕ್ಕಾಗಿ ಅಂತೇನಾದ್ರೂ ಒಂದು ಈ ಜನ್ಮ ಮರಣಗಳ ಪ್ರವಾಹದಿಂದ ಹೊರಬರೋದಕ್ಕೆ ಉಪಾಯವನ್ನ ಮಾಡಿಕೊಂಡನ ಏನಾದ್ರೂ ಅಂತ ಆತ್ಮಾವಲೋಕನವನ್ನ ಮಾಡಿಕೊಂಡ್ರೆ ಬರುವ ಉತ್ತರ ಇಲ್ಲ. ಯಾಕೆ? ಇದು ಕೆಲಸ ಅನ್ನೋದು ಮನೆಗೆ ಸಂಬಂಧಪಟ್ಟಿದ್ದು ಎಂದು ಮುಗಿಯೋದೇ ಇಲ್ಲ. ಇದು ಇವತ್ತು ಯಾವ್ದೋ ನಲ್ಲಿ ಹಾಳಾಗತ್ತೆ, ನಾಳೆ ಇನ್ನೊಂದು ಯಾವ್ದೋ ಸ್ವಿಚ್ ಹಾಳಾಗತ್ತೆ, ಮತ್ತೊಂದ್ ದಿವಸ ಪೇಂಟ್ ಹಾಳಾಗಿರುತ್ತೆ, ಪೇಂಟ್ ಹೊಡ್ಸು, ನಲ್ಲಿ ಹಾಕ್ಸು, ಸ್ವಿಚ್ ಚೇಂಜ್ ಮಾಡು, ಇವುಗಳಲ್ಲೇ ನೀವು ವಿಚಾರ ಮಾಡ್ತಾ ಹೋಗ್ರಿ. ಜೀವನ ಉದ್ದಕ್ಕೂ ಇದೇ ನಡೀತಾ ಇರುತ್ತೆ. ನಮ್ಗಳ ಪರಿಸ್ಥಿತಿ ಏನಿದೆ ಅಂದ್ರೆ ಇದನ್ನ ಬಿಟ್ಟು ಹೋಗುವ ಧೈರ್ಯ ಇಲ್ಲ ನಮ್ಗೆ. ಅದಕ್ಕಾಗಿ ಇದರ ಜೊತೆಗೆ ಗುದ್ದಾಡ್ಕೊಂಡು ಏನೊಂದಿಷ್ಟು ಸಾಧನೆ ಮಾಡ್ಕೊಳಕ್ಕಾಗತ್ತೆ ಅನ್ನೋದನ್ನ ನಾವು ವಿಚಾರ ಮಾಡ್ತಾ ಇದ್ವಿ. ಆದರೆ ಪ್ರಹ್ಲಾದರಾಜರು ಹಿರಣ್ಯಕಶಿಪುವಿನ ಮುಂದೆ ಹೇಳಿದ ಒಂದು ಮಾತಿದೆ ನೋಡ್ರಿ. ಕೆಲವ ಸಾಧಕರಿಗೆ, ಪ್ರಬುದ್ಧ ಸಾಧಕರಿಗೆ ಹೇಳಿದಂತಹ ಒಂದು ಶಾಸ್ತ್ರದ ಕಿವಿ ಮಾತು ಏನ್ ಗೊತ್ತಾ? ಅದು ಹಿರಣ್ಯಕಶಿಪು ಕೇಳಿದ್ನಂತೆ, ನೀನ್ ಏನು ಒಳ್ಳೇದು ಅಂತ ತಿಳ್ಕೊಂಡಿದೀಯಾ ಅಂತ. ಅದಕ್ಕೆ ಅವನು ಒಂದೇ ಮಾತು ಹೇಳಿದ್ದು, ಹಿತ್ವಾತ್ಮಪಾತಂ ಗೃಹಮಂಥ ಕೂಪಂ ವನಂ ಗತೋಯ ಧರಿಮಾಶ್ರಯಿತ. ಇದೇನು ಮನೆ ಅಂತಿದೆಯಲ್ಲ, ಇದು ಅಂಧಕೂಪ ಇದ್ದ ಹಾಗೆ, ಹಾಳು ಅಂಧಕಾರದಿಂದ ತುಂಬಿದ ಬಾವಿ ಇದ್ದ ಹಾಗೆ. ಇದನ್ನ ಬಿಟ್ಟು ಕಾಡಿಗೆ ಹೋಗಿ ದೇವರನ್ನ ಅವಲಂಬಿಸ್ಬೇಕು ಅಂತ ತಿಳ್ಕೊಂಡಿದ್ದೀನಿ ಅಂತ ಹೇಳ್ದ. ಇದು ಒಳ್ಳೇದು ಅಂತ. ವಿಷ್ಣು ತೀರ್ಥರು ಈ ಕೆಲಸ ಮಾಡಿದ್ರು. ಮನೆ ಬಿಟ್ಟು ಕಾಡಿಗೆ ಹೋಗಿ ಕೂತ್ರು. ಅದಕ್ಕೆ ಅವರನ್ನ ಆರಣ್ಯಕಾಚಾರ್ಯರು ಅಂತ ಕರೆಯೋದು. ಅರಣ್ಯ ಅಂತಂದ್ರೆ ಕಾಡು. ಎಲ್ಲರಿಗೂ ಕೂಡ ಒಂದಿಷ್ಟು ದಿವಸ ಕಾಡಲ್ಲಿ ಇರ್ರಿ ಅಂತ ಶಾಸ್ತ್ರ ಹೇಳಿದೆ, ನಾವಿರಲ್ಲ ಅಷ್ಟೇ. ನೀವು ವೇದಗಳಲ್ಲಿ 3 ಭಾಗಗಳನ್ನ ನೋಡಬಹುದು. ಒಂದು ಸಂಹಿತ, ಇನ್ನೊಂದು ಬ್ರಾಹ್ಮಣ, ಮತ್ತೊಂದು ಆರಣ್ಯಕ ಅಂತ 3 ಭಾಗಗಳನ್ನು ನೋಡಬಹುದು ವೇದದಲ್ಲಿ.
ಅದರಲ್ಲಿ ಏನು ಆರಣ್ಯಕ ಅಂತಿದೆಯಲ್ಲ, ಉಪನಿಷತ್ತುಗಳೆಲ್ಲ ಬಹುಭಾಗ ಆರಣ್ಯಕದಲ್ಲಿ ಬರುತ್ತೆ. ಎಲ್ಲ ಉಪನಿಷತ್ತು ನಾ ಹೇಳ್ತಾ ಇಲ್ಲ, ಮತ್ತೆ ಕೆಲವು ಉಪನಿಷತ್ತುಗಳೆಲ್ಲ ಆರಣ್ಯಕದಲ್ಲಿ ಬರುತ್ತೆ. ಆರಣ್ಯಕ ಅಂತ ಆ ವೇದದ ಭಾಗಗಳಿಗೆ ಹೆಸರೇ ಯಾಕೆ ಗೊತ್ತಾ? ಅದನ್ನ ಓದೋದು ಅರಣ್ಯದಲ್ಲಿ ಓದಬೇಕು ಅಂತ, ಮನೇಲಿ ಓದಬಾರ್ದ್ರಿ. ಅವುಗಳನ್ನೆಲ್ಲ ಪಾಠ ಹೇಳೋದು ಓದೋದು ಎಲ್ಲವನ್ನ ಕಾಡಲ್ಲಿ ಹೋಗಿ ಮಾಡಬೇಕು. ಶಾಸ್ತ್ರದಲ್ಲಿ ಯಾಕೆ ಹಾಗೆ ಹೇಳಿದ್ರು ಅಂದ್ರೆ, ಮನೆಯಲ್ಲಿ ಕೂತ್ರು ಅಂದ್ರೆ 28 ಈ ಸಾಂಸಾರಿಕ ಜಂಜಾಟಗಳಿರುತ್ತೆ. ಉಪನಿಷತ್ತುಗಳು ಅರಣ್ಯ ಭಾಗದಲ್ಲಿ ಏನ್ ಬಂದಿದೆ, ಅದರಲ್ಲಿ ಬಂದಿರೋ ವಿಚಾರಗಳೇ ಹೇಗೆ ಅಂದ್ರೆ ಎಲ್ಲ ಈ ಸಾಂಸಾರಿಕ ಜಂಜಾಟಗಳನ್ನು ಪಕ್ಕಕ್ಕಿಟ್ಟು ಓದಬೇಕಾದಂತದ್ದದು. ಮತ್ತಿವನು ಮನೆಯಲ್ಲಿ ಕೂತ್ರೆ ಅದೇ ಕೆಲಸ ಮಾಡ್ತಾನೆ ಇವನು ಅಂದ್ಬಿಟ್ಟು ಕಾಡಲ್ಲಿ ಹೋಗಿ ಕೂತ್ಕೊಂಡು ಮಾಡಪ್ಪ ಅಂತ ಹೇಳಿದ್ರು. ಯಾಕೆಂದ್ರೆ ಆ ಕಾಡಲ್ಲಿ ಹೋಗಿ ಇದ್ದು ಅದನ್ನ ಸವಿಯುವ ಒಂದು ಅಭ್ಯಾಸ ಆಯ್ತು ಅಂದ್ರೆ ಇವತ್ತಲ್ಲ ನಾಳೆ ಕಾಡಿಗೆ ಹೋಗೋ ಬುದ್ಧಿ ಬಂದ್ರೆ ಬರ್ಲಿ ಅಂತ ನಾವು ಅದಕ್ಕೆ ಮನೇಲೆ ಓದಕ್ ಶುರು ಮಾಡ್ಬಿಟ್ವಿ. ಯಾಕೆಂದ್ರೆ ಎಲ್ಲಿ ಕಾಡಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸ ಅಲ್ಲೇ ಇರ್ಲಿಕ್ಕೆ ಶುರು ಮಾಡ್ಬಿಟ್ರೆ. ನೀವೇನ್ ಚಿಂತೆ ಮಾಡ್ಬೇಡಿ, ನಮ್ಮನ್ನ ಕಾಡಿಗೆ ಕರ್ಕೊಂಡು ಹೋದ್ರು ಅಲ್ಲೊಂದ್ ಮನೆ ಕಟ್ಟೋ ವಿಚಾರ ಮಾಡ್ತೀವಿ ನಾವು. ಕಾಡನ್ನೇ ನಗರವಾಗಿ ಪರಿವರ್ತಿಸುವ ವಿಚಾರ ಮಾಡೋರು ನಾವು, ಆಯ್ತಾ? ಕಾಡಲ್ಲಿ ಹೋಗಿ ವಾಸ ಮಾಡೋದು ಅಂತಂದ್ರೆ ಏನು? ಸುಮ್ಮನೆ ಅಲ್ಲೆಲ್ಲ ಮನೆಗಿನ ಕಟ್ಟಬಾರದ್ರಿ. ಕಾಡಿಗೆ ಹೋದ್ರೆ ಯಾವ್ದಾದ್ರು ವಿಶಾಲವಾದ ಮರ ಇರುತ್ತಲ್ಲ, ಅದರ ನೆರಳಿಗೆ ಹೋಗಿ ಕೂಡ್ಬೇಕಷ್ಟೆ. ಅಲ್ಲೂ ಮತ್ತೆ ಸ್ವಲ್ಪ ಸಿಮೆಂಟ್ ಗಿಮೆಂಟ್ ಹಾಕಿ ಕಟ್ಟೆ ಗಿಟ್ಟೆ ಕಟ್ಟಿಸಿ ಮತ್ತದೆಲ್ಲ ಮಾಡಕ್ ಹೋಗ್ಬಾರದು. ಕಾಡಲ್ಲಿ ಹೋಗಿ ಮರದ ಬುಡಕ್ಕೆ ಹೋಗಿ ಕೂಡ್ಬೇಕು. ಗುರುಗಳು ಶಿಷ್ಯರು ಕೂತ್ಕೋಬೇಕು, ಪಾಠ ಹೇಳ್ಬೇಕು, ಕೇಳ್ಬೇಕು, ಆ ತರಹ ಜೀವನವನ್ನ ಕಳಿಬೇಕು. ಅರಣ್ಯಕಾಚಾರ್ಯರು ಆತರ ಎಷ್ಟು ವರ್ಷ ಕಳೆದ್ರು ಗೊತ್ತಾ? ಬಹುಭಾಗ ಜೀವನವನ್ನ ಅವರು ಹಾಗೆ ಕಳೆದು ಬಿಟ್ರು, ಕಾಡಲ್ಲೇ ಕಳೆದು ಬಿಟ್ರು. ಅದಕ್ಕೆ ಅವರಿಗೆ ಆರಣ್ಯಕಾಚಾರ್ಯರು ಅಂತ ಹೆಸರು ಬಂತು. ನಮ್ಗೆ ಕಾಡಿಗೆ ಹೋಗ್ಲಿಕ್ಕೆ ಸಮಸ್ಯೆ ಮೊದಲನೇದು ಸೊಳ್ಳೆದು. ಮನೆಯಲ್ಲೇ ಸೊಳ್ಳೆ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ನಮ್ಗೆ, ಇನ್ನು ಹೊರಗೆ ಊರಲ್ಲಿ ಹೋಗೇನ್ ಸಮಸ್ಯೆ ಅಲ್ವಾ? ಎರಡನೇದೇನು ಅಂದ್ರೆ ನಮ್ಮ ಸಾಮಾನುಗಳಿರುತ್ತೆ ನೋಡಿ, ಬೆಳ್ಳಿ ಬಂಗಾರ ಸಾಮಾನುಗಳಿರುತ್ತೆ, ಎಲ್ಲ ದೇವ್ರ ಪಾತ್ರೆ, ಎಲ್ಲ ಉಪಕರಣಗಳು ಎಲ್ಲ ಇರುತ್ತೆ. ಯಾರೇ ಬಂದು ಎತ್ಕೊಂಡು ಹೋಗ್ಬಿಟ್ರೆ ಏನ್ ಚಿಂತೆ? ಶಾಸ್ತ್ರ ಅದಕ್ಕೆಲ್ಲ ಸುಲಭವಾದ ಉತ್ತರ ಕೊಡುತ್ತೆ. ಏನಂದ್ರೆ ಸೊಳ್ಳೆ ಕಚ್ಚತ್ತೆ ಅನ್ನೋದಕ್ಕೆ ಏನ್ ಮಾಡಕ್ ಆಗಲ್ಲ, ನೀವು ನಿಮ್ಮ ದೇಹದ ಮೇಲೆ ಅಭಿಮಾನ ನೀವು ಬಿಡಿ ಅಂತ ಹೇಳ್ಬೇಕಷ್ಟೆ. ಈ ಬೆಳ್ಳಿ ಬಂಗಾರಕ್ಕೆಲ್ಲ ಏನ್ ಮಾಡೋದು ಅಂದ್ರೆ ತಗೊಂಡೋಗ್ಬೇಡಿ ಅಂತ ಉತ್ತರ ಅದಕ್ಕೆ. ಅದನ್ನೆಲ್ಲ ಎಲ್ಲಿ ಬಿಟ್ಟು ಹೋಗ್ಬೇಕು ಅಂದ್ರೆ ಮನೆಗಿನೇ ದೇಹನೇ ಬಿಟ್ಟು ಹೋಗೋದಿದೆ ಒಂದ್ ದಿವ್ಸ. ಈ ಎಲ್ಲ ಪಾತ್ರೆ ಪಡಗುಗಳನ್ನ ಎಲ್ಲಿ ಬಿಡ್ಬೇಕು? ಅಲ್ಲ, ಅಕ್ಕಿ ಬೇಳೆ ಎಲ್ಲ ಎಲ್ಲಿಡೋದು? ಅದಕ್ಕೆಲ್ಲ ಶೆಲ್ಫು ಗಿಲ್ಫು ಚೀಲ ಬ್ಯಾಗು ಅದನ್ನ ಹೊತ್ಕೊಂಡು ಹೋಗೋದು. ಒಂದ್ ಕೆಲಸ ಮಾಡ್ಬೋಣ, ಒಂದ್ ಗಾಡಿ ತಗೊಂಡ್ ಹೋಗ್ಬೋಣ, ಗಾಡಿ ಒಳಗೆ ಇಟ್ಬಿಟ್ಟಿರೋಣ. ಇದೇನ್ ಅದ ಹೇಳಿದ್ನಲ್ಲ, ಒಂದು ಮನೆ ಮಾಡುವುದರ ಇನ್ನೊಂದು ರೂಪ ಅದು. ಕಾಡಿಗೆ ಹೋಗುವುದರ ಸಿದ್ಧತೆ ಹೇಗಿರ್ಬೇಕು ಗೊತ್ತಾ? ಬರೀ ಕೈಯಲ್ಲಿ ಹೋಗ್ಬೇಕು ಕಾಡಿ. ಏನೇನು ತಗೊಂಡು ಹೋಗಬಾರ್ದು. ತಗೊಂಡು ಹೋದ್ರೆ ಅದು ಭಾರ. ಅದು ನಮ್ ದೇಹವೇ ದೊಡ್ಡ ಭಾರ ಅನ್ನೋ ಕಾಲಕ್ಕೆ ಅದಕ್ಕೆ ಮತ್ತೊಂದಿಷ್ಟು ಸಾಮಾನುಗಳ ಭಾರ ಏನಿದೆ ಹೇಳಿ? ವಿಷ್ಣು ತೀರ್ಥರು, ಆರಣ್ಯಕಾಚಾರ್ಯರು ಹೇಗೆ ಜೀವನ ಮಾಡಿದವರು ಗೊತ್ತಾ? ಅವರು ಯಾವ ಊರಿನ ಹೊರಭಾಗದ ಕಾಡಿನಲ್ಲಿ ಇರ್ತಿದ್ರೋ ಆ ಊರಿನಲ್ಲಿ ಅವರ ಶಿಷ್ಯರು ಹೋಗ್ತಾ ಇದ್ರು. ಬೆಳಗ್ಗೆ ಪಾಠ ಗೀಟ ಮುಗಿದ ಮೇಲೆ ಯಾರೋ ಕೆಲವರ ಮನೆಗೆ ಭಿಕ್ಷೆಗೆ ಹೋಗ್ತಾ ಇದ್ರು. ಅವ್ರೇನಾದ್ರೂ ಒಂದಿಷ್ಟು ಕೊಟ್ರು ಅಂದ್ರೆ ಅದು ಅವತ್ತಿಗೆ ಆಗುವಷ್ಟಾದ್ರೆ ಬೇಕಾದಷ್ಟಾಯ್ತು, ಅವತ್ತಿಂದ ಅದು ಮುಗಿದು ಹೋಯ್ತು. ಅಸಂಚಯ ಅಂತ ಕರೀತಾರೆ ಅದನ್ನ. ಯಾವ್ದನ್ನು ಕೂಡಿಡೋದು ಅಂತ ಅನ್ನೋದನ್ನ ಮಾಡಬಾರದು. ನಾವೆಲ್ಲ ಏನು ಎಷ್ಟು ಸಂಚಯವನ್ನ ಮಾಡಿದ್ರೂ ಕೂಡ ಕಡಿಮೆ ಅಂತ ಭಾವಿಸುವಂಥವರು. ಬಹಳ ಭಾಗವತದಲ್ಲಿ ಇಂಥವೆಲ್ಲ ಜೀವನದ ಸುಲಭ ಉಪಾಯಗಳನ್ನ ಹೇಳಿಕೊಟ್ಟಿದ್ದಾರೆ. ಆದ್ರೆ ಅದೇ ಬಹಳ ಕಷ್ಟ ಇರೋದು. ಪಾಣಿ ಪಾತ್ರೋದರ ಮತ್ರ ಮಕ್ಷಿಕೇವ ನಸಂಗ್ರಹಿ ಅಂತ ಹೇಳ್ತಾರೆ. ನಿಮಗೆ ಪಾಣಿಯೇ ಪಾತ್ರ, ಉದರವೇ ಅಮತ್ರವಾಗಬೇಕು ಅಂತ. ಕೈಯಲ್ಲಿ ತಗೊಂಡು ಬಾಯಿಯ ದ್ವಾರ ಹೊಟ್ಟೆಗೆ ಹೋಗಿ ಸೇರಿಸ್ಕೊಂಡ್ಬಿಟ್ರೆ ಹೊಟ್ಟೆಯಲ್ಲಿ ಎಷ್ಟು ಹಿಡಿಸತ್ತೋ ಅಲ್ಲಿಗೆ ಮುಗೀತಿ ಇವತ್ತಿನ ಕೆಲಸ. ನಾಳೆದು ಮತ್ತೆ ನಾಳೆಗೆ. ಹೆಂಗ್ರಿ ಜೀವನ ಮಾಡಕ್ಕಾಗುತ್ತೆ? ನೀವೇ ವಿಚಾರ ಮಾಡಿ. ಲೋಕದಲ್ಲಿ ಎಷ್ಟು ಪಶು ಪಕ್ಷಿ ಕ್ರಿಮಿ ಕೀಟಗಳು ಬದುಕಿವೆ. ಅವುಗಳದ್ದು ಏನ್ರಿ ಬೀರೋ ಇದೆಯಾ? ಗೊಡನ್ ಇದೆಯಾ? ಅವುಗಳು ಚೀಲದಲ್ಲಿ ಏನ್ರಿ ಹೊತ್ಕೊಂಡು ತಿರುಗಾಡ್ತಾ ಇದೆಯಾ?
ಯಾರೇ ಈ ನಾಯಿಗಳಿಗೆ ಅವುಗಳಿಗೆ ಏನಾದ್ರು ತಿನ್ಲಿಕ್ಕೆ ಹಾಕಿ ಜಾಸ್ತಿ ಆಯ್ತು ನಾಳೆ ಬರುತ್ತೆ ಅಂತ ಚೀಲದಲ್ಲಿ ಹಾಕಿ ಇಟ್ಕೊಂಡು ಹೆಗಲಿಗೆ ಹಾಕೊಂಡು ತಿರುಗಾಡ್ತಾ ಇರ್ತಾವ? ಇಲ್ವಲ್ಲ. ಹಾಗೆ ಅಂತೇಳಿ ಅವೆಲ್ಲ ಸತ್ತೋಗ್ಬಿಟ್ಟಿದ್ಯಾ ಊಟ ಕಾಣದೆ? ನೋಡಿ, ಇದು ಯಾವ್ದನ್ನು ನನ್ನ ಮೇಲೆ ವಾಪಸ್ ಪ್ರಶ್ನೆ ಕೇಳಬೇಡಿ. ನಿಮ್ಮನ್ನು ನಮ್ಮನ್ನು ಒಳಗೊಂಡೇ ಹೇಳ್ತಾ ಇರೋದು. ನಮ್ಗೆ ಯಾರಿಗೂ ಅಂತ ವೈರಾಗ್ಯ ಇಲ್ಲ, ಅಂತ ಸ್ಥೈರ್ಯ ಇಲ್ಲ, ಧೈರ್ಯ ಇಲ್ಲ. ಆದ್ರೆ ಶಾಸ್ತ್ರ ಹೇಳತ್ತೆ ಏನು ನೋಡಿ, ಆ ತರಹ ಮಾಡಿದ್ರೆ ತುಂಬಾ ಸುಲಭವಾಗಿ ನಿಮಗ್ ಸಾಧನೆ ಆಗತ್ತೆ. ಎಲ್ಲವನ್ನ ಬಿಟ್ಟು ನಿಂತ ಅವತ್ತಿಂದವತ್ತು ಕೆಲಸ ಮುಗೀತು. ಕೆಲವು ಸರಿ ಏನಾಗತ್ತೆ, ನಾವು ಜಾಸ್ತಿ ಶೇಖರಣೆ ಮಾಡಬಾರದು ಅಂತೇನೋ ಅನ್ಕೊಂಡ್ಬಿಟ್ಟಿರ್ತೀವಿ. ಹೇಳ್ತೀನಿ ನಿಮಗೆ, ಅವಾಗಲೇ ಸಿಕ್ಕಾಪಟ್ಟೆ ಜಾಸ್ತಿ ಬಂದ್ಬಿಡತ್ತೆ. ನಾವು ಅನಿವಾರ್ಯ ಏನ್ ಮಾಡೋದು, ತಾನಾಗೆ ಬಂದಿದ್ದಲ್ವಾ ಅಂತ ಹೇಳ್ತೀವಿ, ಕೂಡಿಡ್ತೀವಿ. ಆಮೇಲೆ ನಾಳೆ ಏನು ಕೂಡಿಡ್ಬೇಕು ನೋಡು, ಅದು ಇದ್ದಿದ್ದಕ್ಕೆ ಅತ್ಯಂತ ನೆಮ್ಮದಿಯಾಗಿ ನಾನು ಜೀವನವನ್ನ ನಡೆಸಿದೆ. ನೆಮ್ಮದಿಯಾಗಿ ಏನ್ ಜೀವನ ನಡೆಸ್ದೆಪ್ಪ? ಏನಿಲ್ಲ, ಆರಾಮಾಗಿ ಇದೆಯಲ್ಲ, ಊಟ ಮಾಡೋದಕ್ಕೆ ದುಡ್ಡು ಕಾಸು ಧಾನ್ಯ ದವಸ ಎಲ್ಲ ಇದೆಯಲ್ಲ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಅಷ್ಟೆ. ಏನ್ ಉಪಯೋಗ ಆದ್ರಿಂದ? ಅರಣ್ಯಕಾಚಾರ್ಯರ ಅನೇಕ ಕಥೆಗಳನ್ನ ಹೇಳ್ತಾರೆ. ಅವರ ಕಾಲಕ್ಕೆ ಒಬ್ಬ ತುಂಬಾ ಶ್ರೀಮಂತನಿದ್ದ. ಆ ಕಥೆ ನೀವು ಕೇಳಬೇಕು, ಅವರ ಜೀವನ ಹೇಗೆ ಇತ್ತು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ. ಆಗಿನ ಕಾಲದಲ್ಲಿ ಬಹಳ ದೊಡ್ಡ ಶ್ರೀಮಂತ ಅಂದ್ರೆ ದಿವಾನ್ ಪೂರ್ಣಯ್ಯ ಅಂತ ಇದ್ದ. ಬಹಳ ದೊಡ್ಡ ಶ್ರೀಮಂತ ವ್ಯಕ್ತಿ ಅವನು. ಎಲ್ಲಾ ಮಠಮಾನ್ಯಗಳಿಗೆ ತುಂಬಾ ದಾನಗಳನ್ನು ಮಾಡಿದ್ದ ಅವನು. ಸಾಕಷ್ಟು ಬೆಳ್ಳಿ ಬಂಗಾರ ಎಲ್ಲ ಕೊಟ್ಟಿದ್ದ. ಇವರಿಗೆ ಬೆಳ್ಳಿ ಬಂಗಾರ ಕೊಟ್ರೆ ಉಪಯೋಗ ಇಲ್ಲ, ಅದು ಇಟ್ಕೊಂಡೇ ಇರ್ಲಿಲ್ಲ. ಮತ್ತೆ ಅವರ ಜೀವನಕ್ಕೆ ಬೇಕಾಗುವಷ್ಟೇನಾದ್ರು ಅಕ್ಕಿ ಬೇಳೆ ಬೆಲ್ಲ ಇಂಥದ್ದೇನಾದ್ರು ಕೊಟ್ರಾರು ಉಪಯೋಗ ಆಗತ್ತೆ ಅಂತ ಆಲೋಚಿಸಿದ. ಕಡೆ ಪಕ್ಷ ಅದನ್ನಾರು ಅವ್ರು ತಗೊಳ್ಳೇಬೇಕಲ್ಲ. ಅವರಾಗೆ ಅಂತೂ ಅವನ ಹತ್ರ ಎಂದೂ ಹೋಗಿಲ್ಲ. ಅವನೇನಾದ್ರೂ ಒಬ್ಬ ದಾನಿ ಇದ್ದಾನೆ ಹೀಗೆ ಕೊಡಬಹುದು ಅಂತ ಆದ್ರೆ ಸಹಜವಾಗಿ ನಮ್ಮ ಪ್ರವೃತ್ತಿಯಲ್ಲೇನು ಅವನನ್ನ ಹೇಗಾದ್ರೂ ಮಾಡಿ ಭೇಟಿ ಮಾಡಿ, ಅವನು ನಮ್ ಭೇಟಿ ಆದದ್ದಕ್ಕಾಗಿ ಅಂತ ಹೇಳಿದ್ರೆ ಕೊಡ್ತೀನಿ ಅಂತ ಹೇಳಿದ್ರೆ ಸಂತೋಷ, ತಗೊಳ್ಳೋಣ ಅಂತ ಹೇಳುವ ಒಂದು ಆಲೋಚನೆ ಸಾಮಾನ್ಯ ಬರುತ್ತೆ. ಅವರು ಆ ತರಹ ಅಂತೂ ಯಾರನ್ನು ಸಂಪರ್ಕಿಸಿದವರೇ ಅಲ್ಲ. ಅವನೇ ಸುದ್ದಿ ಕೇಳಿ ಅವರನ್ನು ಸಂಪರ್ಕಿಸಿದ. ಆ ಶ್ರೀಮಂತ ಅವರು ಪಾಠ ಹೇಳ್ತಾ ಕೂತಾಗ ಬಂದ, ನೋಡಿದ. ನಾಳೆ ಒಂದಿಷ್ಟು ಏನೋ ಮಂಗಳ ಕಾರ್ಯಕ್ರಮ ಏನೋ ಇತ್ತು ಅಂದ್ಬಿಟ್ಟು ನಿಮ್ಗೇನಾದ್ರು ಒಂದಿಷ್ಟು ಪದಾರ್ಥಗಳನ್ನ ತಂದು ಒದಗಿಸ್ತೀನಿ, ತಾವು ಸ್ವೀಕಾರ ಮಾಡಬೇಕು. ಹೌದಾ ಅಂದ್ರು ಅವರಷ್ಟೇ. ಮರುದಿವಸ ಅವನು ಆ ಕಾಡಿಗೆ ಚಕಡಿಯಲ್ಲಿ ಒಂದಿಷ್ಟು ಸಾಮಾನನ್ನ ತೆಗೆದುಕೊಂಡು ಬರೋಷ್ಟೊತ್ತಿಗೆ ಆ ಜಾಗನೇ ಬಿಟ್ಟು ಬೇರೆ ಕಡೆ ಹೊರಟೋದ್ರು ಅವರು ಅಂತ ಅವ್ರ ಕಥೆಯಲ್ಲಿ ಕೇಳ್ತೀವಿ. ಯಾಕೆ? ಅವನೇನ್ ಮಾಡ್ತಾನೆ ಗೊತ್ತಾ? ಕೊಡ್ತಾನೆ ಸಾಮಾನು, ನೀವೇನು ಈ ತರ ಜಾಸ್ತಿ ಎಲ್ಲ ಕೊಟ್ರೆ ನಾವು ತಗೊಳಲ್ಲ ಅಂತ ಹೇಳ್ಬೇಕು. ಮತ್ ಹೇಗೆ, ನಿಮ್ ಕ್ರಮ ಏನು ಅಂತ ಕೇಳ್ತಾನ ಅವನು. ನಾವು ಅವತ್ತಿಗೆ ಎಷ್ಟಾಗತ್ತೋ ಅಷ್ಟೇ. ಹೌದಾ, ಆಗ್ಲಿ, ಒಂದ್ ಕೆಲಸ ಮಾಡೋಣ, ನಿಮ್ಗೆ ದಿನಾ ಒಬ್ಬರನ್ನ ಕೊಟ್ಟು ಕಳಿಸ್ಬಿಡ್ತೀನಿ ಸಾಮಾನು ಅಂತಾನೆ. ಅಲ್ಲಿ ಏನಾಯ್ತು, ಒಂತರಹ ಸಂಚಯನೇ ಇದ್ದ ಹಾಗೆ. ಅದು ಏನು ಅಂದ್ರೆ ದಿನಾ ಅವನೊಬ್ಬ ತಂದು ಕೊಡ್ತಾನೆ. ನಾವು ದೇವರು ಹೇಗೆ ನನಗೆ ಇವತ್ತು ಒದಗಿಸ್ತಾನೆ ಅಂತ ದೇವರನ್ನು ಸ್ಮರಿಸೋದು ಇಲ್ಲವೇ ಇಲ್ಲ. ಈ ಪೂರ್ಣಯ್ಯ ಯಾವಾಗ ಸಾಮಾನು ತಂದು ಕೊಡ್ತಾನೆ ಅಂತ ಕಾಯೋದು. ದೇವರು ಮರ್ತು ಹೋಗ್ಬಿಡ್ತಾನೆ ನಮಗೆ. ಪೂರ್ಣಯ್ಯ ಯಾಕೋ ಲೇಟ್ ಮಾಡ್ದ ನೋಡಪ್ಪ ಇವತ್ತು, ಬರ್ತೀನಿ ಅಂತ ನಿನ್ನೆ 10 ಗಂಟೆಗೆ ಬಂದ್ಬಿಟ್ಟಿದ್ದ, ಅಕ್ಕಿ ಬೇಳೆ ಬಂದ್ಬಿಟ್ಟಿತ್ತು, ಇವತ್ತು 10:30 ಆಯ್ತು. ನಾನು ಅನ್ನಕ್ಕೆ ಬೇಳೆಗೆ ಹೆಸರಿಟ್ಕೊಂಡು ಕೂತಿದ್ದೀನಿ, ಇನ್ನೂ ಬರ್ಲಿಲ್ಲ ನೋಡು. ಇವನ್ ಕೊಡಲ್ಲ ಅಂತಾರು ಆಗಿದ್ರೆ ನಾನು ಊರ್ಗಾರು ಹೋಗಿ ಯಾರ ಜನರ ಹತ್ರ ಕೇಳ್ತಾ ಇದ್ದೆ. ನೋಡಿ, ಇವೆಲ್ಲ ವಿಚಾರ. ದೇವ್ರು ಇಲ್ವೇ ಇಲ್ಲ ಇದರಲ್ಲಿ ಎಲ್ಲೂ. ಅದಕ್ಕೇನೆ ಅವರು ಅವನ ಹತ್ರ ಇಸ್ಕೊಳ್ಳೋದು ಏನು, ಬೇರೆಯವ್ರ ಹತ್ರ ಇಸ್ಕೊಳ್ಳೋದೇನಲ್ವಾ, ಅದು ದೊಡ್ಡ ವಿಷಯ ಅಲ್ಲ ಅವರಿಗೆ. ಯಾಕೆ ಅಂದ್ರೆ ಅವರ ಪ್ರಕಾರ ಕೊಡುವವನು ಇವನು ಅಲ್ಲ, ಅವನು ಅಲ್ಲ. ಕೊಡುವವನು ಬೇರೆ ಇದ್ದಾನೆ, ಭಗವಂತ. ನಾನು ಯಾರೇ ಒಬ್ಬ ವ್ಯಕ್ತಿ ಹತ್ರ ಹೋದ್ರೂ ಕೂಡ ಅವನು ಸುಮ್ಮನೆ ಪೋಸ್ಟ್ ಮ್ಯಾನ್ ಕೆಲಸ ಮಾಡೋ ತರ ವ್ಯಕ್ತಿ ಅಷ್ಟೇ. ಕೊಡಬೇಕು ಅಂತ ನಿರ್ಧರಿಸಿದ ಭಗವಂತ ಕೊಡುವುದಕ್ಕೆ ನಿಂತ ಅಂದ್ರೆ ನನಗದು ಎಷ್ಟು ಬೇಕೋ ಅಷ್ಟನ್ನ ಕೊಟ್ಟೆ ಕೊಡ್ತಾನ ಅವನು.
ಈಗ ನೋಡಿ, ನಾನು ಸಂಚಯನೇ ಮಾಡಬೇಕು ಅಂತ ನಿಂತೆ ಅಂದ್ರೆ ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ನನಗೂ ಸಂಚಯ ಮಾಡೋದಕ್ಕೆ ದೇವರೇ ಕೂಡಿಡ್ತಾ ಇದ್ದಾನಪ್ಪ, ಅವ್ನು ಕೂಡಿಟ್ಕೊಳ್ಳಿ ಬಿಡು ಒಂದಿಷ್ಟು. ನೋಡಿ, ಕೂಡಿಡೋದು ಅಂತಿದೆಯಲ್ಲ, ಜೇನುತುಪ್ಪ ಮಾಡುವ ಹುಳಗಳ ದೃಷ್ಟಾಂತವನ್ನ ಕೊಡ್ತು ಭಾಗವತ. ಕೂಡಿಡ್ತೀನಿ ಅಂತ ಅವುಗಳ ಆ ಒಂದು ಬುದ್ಧಿಗೆ ತಕ್ಕ ಹಾಗೆ ಅವುಗಳು ಗೂಡು ಕಟ್ಟಿದ್ವು, ಅದರಲ್ಲಿ ಹಾಕಿ ಹಾಕಿ ತಂದು ತುಂಬಿದ್ವು. ಕೊನೆಗದು ಒಂದ್ಸರಿ ಅವಕ್ಕೆ ಸಿಗಬಹುದು, ಕೆಲವು ಸರಿ ಇನ್ನೊಬ್ಬರು ಪಾಲಾಗಬಹುದು. ಕೂಡಿಟ್ಟಿದ್ದಕ್ಕೆ ಫಲ ಅದೇನೆ. ಅದು ಮನುಷ್ಯರ ತನಕ ಬಂದ್ರೂ ಅಷ್ಟೇ. ಕೆಲವು ಸಾರಿ ಅವರು ಕೂಡಿಟ್ಟಿದ್ದನ್ನ ಅವರೇ ಉಪಯೋಗಿಸಬಹುದು, ಇಲ್ಲ ಅದು ಇನ್ನೊಬ್ಬರ ಪಾಲಾಗಬಹುದು. ಎರಡರಲ್ಲಿ ಒಂದು, ಅದರಲ್ಲೇನೂ ವ್ಯತ್ಯಾಸವಿಲ್ಲ. ಇಂತಹ ಒಂದು ವಿಲಕ್ಷಣವಾದಂತಹ ಜೀವನದ ಸತ್ಯ ಇದೆಯಲ್ಲ, ಅದು ನಮಗೆ ಅರ್ಥವಾಗ್ತಾ ಇಲ್ಲ. ಆರಣ್ಯಕಾಚಾರ್ಯರು ತಾವು ಹಾಗಿದ್ರು, ಯಾಕೆ ಆ ಒಂದು ನಿಷ್ಠೆ, ಸ್ಥೈರ್ಯ, ಧೈರ್ಯ ಅವರಿಗಿತ್ತು. ನೋಡಿ, ಅವರೊಬ್ಬರೇ ಅಲ್ಲ, ಅವ್ರು ಹೋಗುವಾಗ ಅವರ ಜೊತೆಗೆ ತಮ್ಮ ಹೆಂಡತಿನೂ ಕರ್ಕೊಂಡು ಹೋಗಿದ್ರು. ಅದೇ ತರ ನಿಮ್ಗೆ ಹೇಳ್ತೀನಿ, ಒಬ್ಬ ವ್ಯಕ್ತಿ ತಾನು ಆ ತರಹದ ವೈರಾಗ್ಯವನ್ನ ಗಳಿಸಿ ಬಿಡಬಹುದು, ಆದ್ರೆ ಅದಕ್ಕೆ ತಕ್ಕಾಗೆ ಅವರ ಹೆಂಡತಿಯ ಸಹಕಾರ ಸಿಗಬೇಕಲ್ಲ, ಅದು ಎಷ್ಟು ಕಷ್ಟ ಇದೆ ನೋಡಿ. ಒಂದು ವಿಚಾರ ತಿಳಿದುಕೊಳ್ಳಿ, ಒಬ್ಬ ವ್ಯಕ್ತಿ ಆ ರೀತಿಯಲ್ಲಿ ಸರಿಯಾದ ನಿರ್ಧಾರವನ್ನು ಮಾಡಿ ಹೊರಟ ಅಂದ್ರೆ ಭಗವಂತ ಅವನಲ್ಲಿರುವ ಆ ಸ್ಥೈರ್ಯಕ್ಕೆ ತಕ್ಕ ಹಾಗೆ ಅವನ ಪರಿವಾರವನ್ನು ನಿರ್ಮಾಣ ಮಾಡಿ ಕೊಡ್ತಾನೆ. ನಾವೇನಾದ್ರೂ ಲೋಪದೋಷಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡ್ರೆ ಮತ್ತದಕ್ಕೆ ತಕ್ಕ ಹಾಗೆ ಲೋಪದೋಷಗಳಿಂದ ಕೂಡಿದ ಹೆಂಡತಿ ಮಕ್ಕಳನ್ನ ಅಡ್ಡಕ್ಕೆ ಇಟ್ಟಿರ್ತಾನೆ ದೇವರು. ಭಾಗವತದಲ್ಲಿ ಏಕಾದಶ ಸ್ಕಂದದಲ್ಲಿ ಒಂದು ಮಾತು ಬರುತ್ತೆ. ಸನ್ಯಾಸ ತೆಗೆದುಕೊಳ್ಳಿಕ್ಕೆ ಅಂತ ಹೊರಟಿರುವ ಸಂದರ್ಭದಲ್ಲಿ ದೇವತೆಗಳಿರ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ಹೆಂಡತಿ ಮಕ್ಕಳ ರೂಪದಲ್ಲಿ ಕಾಟ ಕೊಡ್ತಾರೆ, ಅಡ್ಡಗಟ್ತಾರೆ, ತಡಿತಾರೆ. ಯಾಕಿದು ಅಂದ್ರೆ ಭಗವಂತನ ಆದೇಶವನ್ನು ನಡೆಸುವಂತಹ ದೇವತೆಗಳನ್ನು ಸರಿಯಾಗಿ ಪೂಜಿಸದೆ ಸನ್ಯಾಸ ತಗೊಳ್ಳಿಕ್ಕೆ ಹೋದ್ರೆ ಅಸಂಪೂಜ್ಯನ್ಯಸಿಷ್ಣೂಸ್ತು ದೇವಾಹ ದಾರಾದಿ ರೂಪಿಣಃ ಅಂತ ಹೇಳ್ತಾರೆ. ಸರಿಯಾಗಿ ಭಗವಂತನ ಭಕ್ತರಾದ, ಭಗವಂತನ ಪರಿವಾರ ರೂಪರಾದ ದೇವತೆಗಳನ್ನು ಪೂಜಿಸಿ ಪ್ರಾರ್ಥಿಸಿ ನಾವು ಏನಾದ್ರೂ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಹೋದ್ರೆ ಎಲ್ಲರ ಮನಸ್ಸನ್ನ, ಇಂದ್ರಿಯಗಳನ್ನು ಪ್ರೇರಣೆ ಮಾಡುವಂತಹ ದೇವತೆಗಳು ಭಗವಂತನ ಆಜ್ಞೆಯಂತೆ ನಮಗೂ ನಮ್ಮ ಪರಿವಾರಕ್ಕೂ ಸರಿಯಾದ ಬುದ್ಧಿಯನ್ನು ಕೊಟ್ಟು ನಾವು ಮಾಡ್ತಿರುವಂತ ಸತ್ಕಾರ್ಯದಲ್ಲಿ ಸಹಕರಿಸ್ತಾರೆ. ಪೂಜೆ ಮಾಡದೆ ನಾವು ನಮ್ದೆಲ್ಲ ಹೇಗಿರುತ್ತೆ, ನಮ್ ನಿರ್ಣಯ ನಾವು ಮಾಡ್ಕೊಂಡ್ಬಿಡ್ತೀವಿ, ಆಯ್ತು ಇಷ್ಟು ಹಿಂಗ್ ಮಾಡೋಣ ಅಂತ ಹೊರಟ್ಬಿಡ್ತೀವಿ. ಆವಾಗ ನಮಗೆ ದುರ್ಬುದ್ಧಿ ಬರ್ಬಹುದು, ನಮಗೆ ಬರೋ ಸಾಧ್ಯತೆ ಇರುವಾಗ ಹೆಂಡತಿ ಮಕ್ಕಳನ್ನೇನ್ ಕೇಳ್ತೀವಿ. ಆದ್ದರಿಂದ ವಿಷ್ಣು ತೀರ್ಥರ ಆ ದೃಢವಾದ ನಿರ್ಧಾರ, ತಮ್ಮ ಮನೆಯಲ್ಲಿ ಆರಾಮಾಗಿ ಕುಳಿತಾಗ ಒಂದು ದಾಸರ ಪದವನ್ನು ಕೇಳಿ ಅವರು ಮಂಚ ಬಾರದು ಮಡದಿ ಬಾರದು, ಮಡದಿ ಬಾರದು ಅಂತನೂ ಇದೆ ಅಲ್ಲಿ, ಮಡದಿ ಬಾರಳು ಇಟ್ಕೊಳ್ಳಿ, ಮಂಚ ಬಾರದು ಮಡದಿ ಬಾರಳು, ಇವೆಲ್ಲ ಏನಿದೆ ಪದಾರ್ಥಗಳು ಯಾವುದು ಉಪಯೋಗ ಇಲ್ಲ ಅಂತ ಹೊರಟ್ರಲ್ಲ ಅವರು. ಹೆಂಡತಿನೂ ಜೊತೆಗೆ ಬಂದ್ಲು. ಅವರ ಹೆಂಡತಿ ತುಂಬಾ ವರ್ಷಗಳ ಕಾಲ ಏನು ಬದುಕಲಿಲ್ಲ. ಆಮೇಲೆ ಕಾಡಿಗೆ ಹೋದ ಮೇಲೆ ಸ್ವಲ್ಪ ವರ್ಷಗಳಲ್ಲಿ ತೀರ್ಕೊಂಡ್ಬಿಟ್ರು. ಆಮೇಲೆ ಅವರು ಮತ್ತೆ ಹಾಗೇ ಕಾಡಲ್ಲಿ ಇದ್ದವರು ಅನಂತರದಲ್ಲಿ ಸನ್ಯಾಸ ತಗೊಂಡ್ರು. ಧಾರವಾಡದ ಸಮೀಪದ ಪ್ರದೇಶಗಳಲ್ಲಿ ಸಾಕಷ್ಟು ಅವರು ಸಂಚಾರ ಮಾಡಿದ್ದಾರೆ. ಅದರ ಹತ್ರ ಮುನವಳ್ಳಿ ಅಂತ ಒಂದು ಗ್ರಾಮ ಇದೆ, ಅದು ಮುನಿ ಗ್ರಾಮ ಅಂತ ಅದರ ಹೆಸರೇ ಎಷ್ಟು ಚೆನ್ನಾಗಿದೆ ನೋಡ್ರಿ. ಅನೇಕ ಜನ ಮುನಿಗಳು ಸಂಚರಿಸಿ ಸಾಧನೆಯನ್ನ ಮಾಡಿಕೊಂಡಂತಹ ಗ್ರಾಮ ಅದು. ಇವತ್ತಿಗೂ ಅವರು ಕೂತು ಪಾಠ ಮಾಡ್ತಾ ಇದ್ದಂತಹ ಅರಳಿ ಮರ ಇದೆ, ಅದ್ರ ಕೆಳಗೆ ಇವಾಗ ಕಟ್ಟೆ ಕಟ್ಟಿದ್ದಾರೆ, ಅವಾಗ ಕಟ್ಟೆನೂ ಇರ್ಲಿಲ್ಲ ಅನ್ಕೊಳ್ತೀವಿ.
ಅಲ್ಲಿ ಯಾವ ಮನೆ ಗುಡಿಸಲು ಅವರು ಇದ್ದಂತ ಜಾಗ ಅವ್ರು ಈ ಮನೆ ಕಟ್ಕೊಂಡಿದ್ರು ಅದಕ್ಕೆ ಪೂರ್ತಿ ಹಾಳು ಬಿದ್ದೋಗಿದೆ, ಜೀರ್ಣೋದ್ಧಾರ ಏನೇನಿಲ್ಲ. ಸುಮ್ನೆ ಅಡಿಗೆ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ಈಗಿನವ್ರು ಯಾರೋ ಒಂದು ಕಟ್ಕೊಂಡಿದ್ದಾರೆ ಅಷ್ಟೇ, ಒಂದ್ ಸಣ್ಣ ಅಡಿಗೆ ಮನೆ. ಪೂರ್ತಿ ಬಿಡಿ ಬಿಚ್ಚಿದ ಪ್ರದೇಶ. ಅಂತಹ ಮರದ ಕೆಳಗೆ ಕೂತು ಅವರು ಪಾಠ ಮೊದಲಾದವುಗಳನ್ನ ಮಾಡ್ತಾ ಇದ್ದದ್ದು. ಅವರ ಶಿಷ್ಯರು ಕೂಡ ಅವರ ಜೊತೆಗೆ ಹಾಗೇ ಗುರುಭಕ್ತಿಯಿಂದ ಇದ್ದು ಅಧ್ಯಯನವನ್ನು ಮಾಡಿ, ಅವ್ರೇನ್ ಕಾಡಲ್ಲಿರ್ಲಿಲ್ಲ, ಮತ್ತೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದ್ರು. ಅವ್ರಿಗದನ್ನ ಒತ್ತಾಯಿಸಲೂ ಇಲ್ಲ ವಿಷ್ಣು ತೀರ್ಥರು. ಯಾಕೆ? ಇದು ಒತ್ತಾಯಿಸಿ ಮಾಡುವ ಕೆಲಸ ಅಲ್ಲ. ಆದ್ರೆ ಒಂದು ವಿಷ್ಣು ತೀರ್ಥರು ಸಮಾಜಕ್ಕೆ ಕೆಲವ ಗ್ರಂಥಗಳನ್ನ ಬರೆದುಕೊಟ್ಟು, ಅದರಲ್ಲೂ ತಮ್ಮ ಸಾಕ್ಷಾತ್ ಶಿಷ್ಯರು ಅಂತೇನು ಕೆಲವರಿದ್ರಲ್ಲ, ಅವ್ರಿಗೆಲ್ಲ ಆಜ್ಞಾಪತ್ರ ಅಂತ ಬರೆದು ಕೊಟ್ರು. ತಮ್ಮ ಆಜ್ಞೆ, ಗುರುಗಳು ಅಂತ ಆದ್ಮೇಲೆ ನನ್ನ ಮಾತು ಕೇಳಬೇಕು ನೀವೆಲ್ಲ. ಆ ಶಿಷ್ಯರೆಲ್ಲ ಆತರ ಮಾತು ಕೇಳೋ ಶಿಷ್ಯರೇ ಇದ್ರು ವಿಶೇಷ. ಯಾಕೆ ಅಂದ್ರೆ ಸ್ವತಃ ವಿಷ್ಣು ತೀರ್ಥರು ಆ ತರಹ ತಮ್ಮ ಗುರುಗಳ ಮಾತು ಕೇಳಿದ ಮಹಾನುಭಾವರು. ಅವ್ರ ಗುರುಗಳು ಅಂತಂದ್ರೆ ಐಜಿ ಆಚಾರ್ಯರು ಅಂತ. ಅವರ ನಂತರ ಸನ್ಯಾಸ ತಗೊಂಡು ವ್ಯಾಸ ತತ್ವಜ್ಞ ತೀರ್ಥರಾದ್ರು. ಆ ಐಜಿ ಸ್ವಾಮಿಗಳು ಅಂತಾನೆ ಅವರು ಪ್ರಸಿದ್ಧರು. ಅವರ ಸೇವೆಯನ್ನ ಅನನ್ಯವಾಗಿ ತಮ್ಮ ಬ್ರಹ್ಮಚರ್ಯ ಕಾಲದಲ್ಲಿ ಮಾಡಿದಂಥವ್ರು. ಆಗಿನಿಂದಲೂ ಎಂತಹ ಗುರುಭಕ್ತಿ ವಿಷ್ಣು ತೀರ್ಥರಿಗೆ ಅಂದ್ರೆ, ಅವರ ಪೂರ್ವಾಶ್ರಮದಲ್ಲಿ ಅವರಿಗೆ ಜಯತೀರ್ಥಾಚಾರ್ಯರು ಅಂತ ಹೆಸರು. ಟೀಕಾರಾಯರ ಸೇವೆ ಮಾಡಿ ಈ ಮಗನನ್ನ ಪಡೆದವರು ತಂದೆ ತಾಯಿಗಳು ಭಾಗ್ಯವಂತರು, ಬಾಳಾಚಾರ್ಯ ದಂಪತಿಗಳು. ಇವರು ಜಯತೀರ್ಥಾಚಾರ್ಯರು ಅಂತಾಗಿದ್ದಾಗ ಅವ್ರ ಐಜಿ ಆಚಾರ್ಯರ ಹತ್ರ ಓದ್ಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಅವ್ರು ಬಹಳ ವೈಭವ ಇತ್ತು. ನಾನಾಗ್ಲೇ ಹೇಳಿದ್ನಲ್ಲ, ಕೆಲವರೆಲ್ಲ ಜ್ಞಾನಿಗಳು ಭಾರಿ ವೈಭವದಿಂದ ಜೀವನವನ್ನು ನಡೆಸ್ತಿರ್ತಾರೆ, ವಿರಕ್ತರೇ ಇರ್ತಾರೆ. ಅವರು ಭಗವಂತ ಅವರಿಗೆ ಕೊಟ್ಟಿರುವ ವೈಭವ. ಅವ್ರು ಹೇಗೆ ಶಿಷ್ಯರು ಅವ್ರನ್ನ ಮೇನೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಬಹಳ ದೊಡ್ಡ ವಿದ್ವಾಂಸರು ಅವರು. ಅವ್ರು ಬರೆದಿರೋ ಗ್ರಂಥಗಳನ್ನು ನಾವು ನೋಡಿದ್ರೆ ಅವರ ಎಂತಹ ಪಾಂಡಿತ್ಯ ಗೊತ್ತಾಗತ್ತೆ. ವಿಷ್ಣು ತತ್ವ ನಿರ್ಣಯಕ್ಕೆಲ್ಲ ವ್ಯಾಖ್ಯಾನವನ್ನ, ಟೀಕಾಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ವ್ಯಾಸ ತತ್ವಜ್ಞ ತೀರ್ಥರು. ಅವ್ರು ಮೇನೆಯಲ್ಲಿ ಹೋಗ್ತಾ ಇದ್ರು. ಉಳಿದ ಶಿಷ್ಯರು ಅವ್ರಿಗೆಲ್ಲ ಯಾವ ಮೇನೆ ನಡ್ಕೊಂಡು ಹೋಗ್ತಾ ಇದ್ರು. ಇವ್ರು ಜಯತೀರ್ಥಾಚಾರ್ಯರು ನಡ್ಕೊಂಡು ಹೋಗ್ತಾ ಇದ್ರು. ನೋಡಿದ್ರೆ ಪಾಪ ಚಪ್ಲಿ ಇಲ್ಲ ಹುಡುಗನಿಗೆ, ಕಾಲು ಬಿಸಿ ಹತ್ತತ್ತೆ ಅಂತ ಹೇಳಿ, ನಾನು ಖಾಲಿ ಕೂತಿದ್ದೀನಿ ಮೇಣೆಯಲ್ಲಿ, ತಗೊಳಪ್ಪ ಚಪ್ಲಿ ತಗೋ ಹಾಕೋ ಅನ್ಕೊಂಡ್ರೆ, ಕೊಡಿ ಗುರುಗಳೇ ಅಂತಿಸ್ಕೊಂಡ ಹುಡುಗ. ಸ್ವಲ್ಪ ಹೊತ್ತಾದ ಮೇಲೆ ನೋಡಿದ್ರೆ ಆ ಚಪ್ಪಲಿಯನ್ನ ತಮ್ಮ ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದ ಹುಡುಗ. ಯಾಕೆ ನಾವು ಗುರುಗಳ ಪಾದ ರಕ್ಷೆ ನಾವು ಹಾಕೋಬಾರ್ದು, ಇಷ್ಟು ನಮಗೂ ಜ್ಞಾನ ಇರುತ್ತೆ. ಆದ್ರೆ ಅಂತಹ ಸಂದರ್ಭದಲ್ಲಿ ಕೊಟ್ರೆ ನಾವೇನ್ ಮಾಡ್ತೀವಿ? ಆಪತ್ಕಾಲ ಏನ್ ಮಾಡಕ್ಕಾಗತ್ತೆ? ನಮ್ಮ ಗುರುಗಳು ದೇವರು ಎಲ್ಲ ಏನು ನಮ್ಮ ಮೇಲೆ ಕೆಳಗೆ ಎಲ್ಲಾ ಕಡೆಗೆ ಇರ್ತಾರೆ. ಅದರಿಂದ ನಡೀತದೆ ಚಪ್ಪಲಿ ಹಾಕೊಂಡ್ರೆ ಅಂತ ಅವ್ರು ಚಪ್ಪಲಿ ಹಾಕೊಂಡು ಹೊರಟೋಗ್ಬಿಡೋ ಪೈಕಿ ನಾವೆಲ್ಲ. ಆದ್ರೆ ಅವರು ಇದೇ ಸಂದರ್ಭವೇ ನನಗೆ ವಿಶೇಷವಾದ ಗುರುಭಕ್ತಿಯ ಪರೀಕ್ಷೆ ಇದು ಎಂಬಂತೆ ಭಾವಿಸಿ ಆ ಗುರುಗಳ ಪಾದುಕೆಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಹೋಗಿ ಗುರುಭಕ್ತಿ ಮೆರೆದವರು. ಎಂತಹ ತಪಸ್ವಿಗಳು ಅಂತಂತೀರಿ. ಅವರಿಗೆ ಆ ವಿಧವಾದ ಅದ್ಭುತವಾದಂತಹ ಮಂತ್ರಸಿದ್ಧಿ ಅಂತನ್ನೋದು ಅವರ ಆ ಬ್ರಹ್ಮಚರ್ಯ ಕಾಲದಲ್ಲಿಯೇ ಇತ್ತು. ಮಂತ್ರ ಜಪವನ್ನ ಮಾಡೋದು ಅಂತನ್ನುವಂತಹ ಸಂದರ್ಭ ಬಂದಾಗ ಅವರ ಗುರುಗಳು ಕೆಲವ ಮಂತ್ರ ಜಪಗಳನ್ನು ಮಾಡಬೇಕು ಅಂತನ್ನುವುದನ್ನ ಹೇಳಿದಂತಹ ಸಂದರ್ಭದಲ್ಲಿ ಉಪವಾಸವಾಗಿದ್ದು ಭಗವಂತನನ್ನ ಆರಾಧಿಸಿ ಅಷ್ಟು ಜಪವನ್ನ ಪೂರೈಸಿತು. ಅಂತಹ ತಪಸ್ಸಿದ್ಧಿ ಆಗಿನಿಂದಲೂ ಇತ್ತು. ಯಾವುದೇ ಪ್ರತೀಕದಲ್ಲಿ ಭಗವಂತನನ್ನು ಕಾಣಬೇಕಾದರೆ ಆ ಪ್ರತೀಕದಲ್ಲಿರುವ ಭಗವಂತನ ರೂಪವನ್ನು ನಮ್ಮ ಹೃದಯದಲ್ಲಿರುವಂತಹ ಬಿಂಬ ರೂಪದೊಂದಿಗೆ ಅಭಿನ್ನವೆಂದು ಚಿಂತಿಸಿ ಪೂಜೆ ಮಾಡಬೇಕಾದಂತಹದ್ದು ಅಂತನ್ನುವ ಭಾವನೆ ಅವರಲ್ಲಿ ಆಗಿನಿಂದಲೂ ದೃಢವಾಗಿತ್ತು. ವ್ಯಾಸ ತತ್ವಜ್ಞ ತೀರ್ಥರು ಅವರೆಲ್ಲ ಮಹಾನುಭಾವರು ಬಿಂಬರೂಪಿಯಾದ ಭಗವಂತನನ್ನ ಮನಸ್ಸಿನಲ್ಲಿಯೇ ಪೂಜಿಸುವಂತಹ ಕ್ರಮವನ್ನ ತೋರಿಸಿಕೊಟ್ಟಂಥವ್ರು. ಅವರ ಗ್ರಂಥಗಳನ್ನ ನಾವು ನೋಡಿದ್ರೆ ಗೊತ್ತಾಗತ್ತೆ. ವಿಷ್ಣು ತೀರ್ಥರು ತಮ್ಮ ಜೀವನದಲ್ಲಿ ಆ ಅಂಶವನ್ನು ಬಹಳ ಮೇಲಕ್ಕೆ ಎತ್ತಿ ಹಿಡಿದ್ರು. ಪಾಮರರಿಗೆ ತಿಳಿಯದೇ ಇರುವ ಗಹನವಾದ ಶಾಸ್ತ್ರೀಯ ಪ್ರಮೇಯಗಳೆಲ್ಲ ಒಂದು ಕಡೆಗಾದ್ರೆ, ಎಲ್ಲರೂ
ಶಾಸ್ತ್ರ ಯಾರಿಗೆ ಎಷ್ಟು ಅರ್ಥ ಆಗುತ್ತೋ ಅವ್ರವ್ರ ಯೋಗ್ಯತೆಗೆ ತಕ್ಕ ಹಾಗೆ ಅದು ಒಂದು ಕಡೆಗಾದ್ರೆ, ಪ್ರತಿನಿತ್ಯ ಜೀವನದ ಕ್ರಮ ಇದೆಯಲ್ಲ, ನಮ್ಮ ಬದುಕುವ ರೀತಿ. ಏನ್ ಮಾಡ್ತೀರಿ ಬೆಳಗ್ಗೆ ಎದ್ದ ತಕ್ಷಣ? ಹಲ್ ತಿಕ್ಕೊಳ್ಳೋದು, ಸ್ನಾನ ಮಾಡೋದು ಮೊದಲಾದವುಗಳಿಂದ ಪ್ರಾರಂಭ ನಮ್ಮ ಜೀವನದ ಕ್ರಮ ಅಲ್ವಾ? ಸ್ನಾನ ಆಗತ್ತೆ, ಒಂದು ಒಳ್ಳೆ ಬಟ್ಟೆ ಉಟ್ಕೋತೀವಿ, ಅಲಂಕಾರ ಮಾಡ್ಕೊಳ್ತೀವಿ, ಆಮೇಲೆ ಒಂದು ಸ್ಟೇರ್ ಪೂಜೆ ಅದು ಇದು ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಆಮೇಲೆ ನಮ್ದು ನಾ ಹೇಳ್ತಾ ಇರೋದು, ನಮ್ಮ ಉದರ ಪೂಜೆ ಮಾಡ್ಕೋಬೇಕಲ್ಲ. ನಮ್ದು ಊಟ ತಿಂಡಿ, ಆಮೇಲೆ ಓಡಾಡೋದು, ಮಾಡೋದು, ಮಲ್ಕೊಳ್ಳೋದು, ಇಲ್ಲಿ ಮುಗಿಯತ್ ನಮ್ ದಿನಚರಿ. ಇಷ್ಟೇ ಇರೋದು. ಈ ದಿನಚರಿಯನ್ನು ವ್ಯರ್ಥವಾಗಿ ನಮಗಾಗಿ ನಮ್ಮ ಜೀವನದ ರೂಪದಲ್ಲಿ ಇದೇನೋ ನಡೀತಾ ಇದೆ ಅಂತ ಇಟ್ಕೊಂಡಿದೀವಿ ನಾವು. ಆದ್ರೆ ಆರಣ್ಯಕಾಚಾರ್ಯರು ತಮ್ಮ ಗುರುಗಳ ಮಾರ್ಗದರ್ಶನದಿಂದ ಅದೆಂಥ ವ್ಯತ್ಯಾಸವನ್ನು ಮಾಡಿಕೊಟ್ರು ಗೊತ್ತಾ? ನಮ್ಮಂತ ಪಾಮರರಿಗೂ ಕೂಡ ನಮ್ಮ ಜೀವನ ಅತ್ಯಂತ ಸಾರ್ಥಕವಾಗುವಂತೆ ಮಾಡಿಕೊಟ್ರು. ನಾನು ಸ್ನಾನ ಮಾಡ್ತೀನಿ ಅಂತಂದ್ರೆ ನನಗ್ ಸ್ನಾನ ಅಂತ ಅನ್ಕೊಳ್ಳೋದಲ್ರಿ ಅದು. ನಮ್ಮ ಬಿಂಬರೂಪಿಯಾದ ಭಗವಂತನಿಗೆ ಒಂದೊಂದು ಉಪಚಾರಗಳನ್ನು ನಾನು ಮಾಡ್ತಾ ಇದ್ದೀನಿ ಅಂತ ತಿಳಿದುಕೊಳ್ಬೇಕಾದ್ದು. ಯಾಕೆ? ಇದೊಂದು ನನ್ನ ಶರೀರ ಇದೆಯಲ್ಲ, ಇದು ಭಗವಂತನ ಪ್ರತಿಮೆ ಇದ್ದ ಹಾಗೆ. ಇದರೊಳಗೆ ಬಿಂಬರೂಪಿಯಾದ ಭಗವಂತ ಇದ್ದಾನೆ. ನಾನು ನಂದು ಶರೀರ ಇದಲ್ಲ ಇದು. ನಾನು ಆ ಭಗವಂತನ ಜೊತೆಗೆ ಇರುವವನಷ್ಟೇ. ಇಲ್ಲೆಲ್ಲ ಶರೀರಕ್ಕೆ ಏನೇನ್ ನಡೀತಾ ಇದೆ, ಎಲ್ಲ ಉಪಚಾರಗಳು, ಅದು ನನ್ನ ಬಿಂಬರೂಪಿಯಾದ ಭಗವಂತನಿಗೆ ನಡೀತಾ ಇರುವ ಉಪಚಾರ ಅಂತ ನಾವು ಭಾವಿಸಿಕೊಂಡ್ರೆ, ನಾವು ದಿನನಿತ್ಯ ನಮ್ಗೆ ಏನೇನು ವೈಭವ ಮಾಡ್ಕೊಳ್ತೀವಿ ಎಲ್ಲ ದೇವರ ಪೂಜೆ ಆಗತ್ತೆ, ಅದರಿಂದ ಪುಣ್ಯ ಸಂಪಾದನೆ ಆಗತ್ತೆ. ನೀವು ಊಟ ಮಾಡ್ರಿ, ಪುಣ್ಯ ಸಂಪಾದನೆ ಆಗತ್ತೆ. ನೀವು ಮೆತ್ತಗೆ ಹಾಸಿಗೆ ಹಾಸ್ಕೊಳ್ರಿ, ಪುಣ್ಯ ಬರುತ್ತೆ. ಯಾಕೆ? ದೇವರಿಗೆ ಮಾಡ್ತಾ ಅನುಸಂಧಾನ ಇರ್ಬೇಕ. ಮತ್ತೆ ಜನರ ಮುಂದೆ ಹೇಳಕ್ ಇರಬಾರದು. ಜನರ ಮುಂದೆ ಹೇಳೋ ಅಗತ್ಯನೂ ಇಲ್ಲ. ಮತ್ತೆ ನಾವಿಷ್ಟ ಯಾಕೆ ಮೆತ್ತಗೆ ಹಾಸಿಗೆ ಹಾಸ್ಕೊಂಡಿದೀವಿ ಹೇಳ್ರಿ? ನಿಮ್ನ ಯಾರು ಕೇಳಿದಾರೆ? ಯಾಕೆ ಗೊತ್ತಾ? ಇದ್ರ ಮೇಲೆ ದೇವ್ರು ಮಲಗ್ತಾನೆ. ಹೌದಾ? ಯಾವ್ದು ಏನ್ ದೇವ್ರ? ನಾನೇ ಮಲ್ಕೋತೀನಿ. ನಾನ್ ಮಲ್ಕೋದು ಅಂದ್ರೇನು? ದೇವರೇ ಮಲಗೋದು ಅಂತ ಅರ್ಥ ಅಂತ ಜನರ ಮುಂದೇನು ಹೇಳೋ ಅಗತ್ಯ ಇಲ್ಲ. ಈ ಮಲಗುವುದು, ಹೇಳೋದು, ತಿನ್ನೋದು, ಉಣ್ಣೋದು, ಓಡಾಡುವುದು ಅಂತಂದ್ರೆ ಭಗವಂತನ ರಥಯಾತ್ರೆ ಇದ್ದಾಗದು. ಈ ನಮ್ಮ ದೇಹವನ್ನೇ ಶಾಸ್ತ್ರವು ರಥ ಅಂತ ವರ್ಣನೆ ಮಾಡಿದೆ. ಅರಣ್ಯಕಾಚಾರ್ಯರು ತಮ್ಮ ಷೋಡಶಿ ಚತುರ್ದಶಿ ಗ್ರಂಥಗಳಲ್ಲಿ ಇದು ಒಂದು ಪ್ರಕರಣ ಇಟ್ಟಿದ್ದಾರೆ ಅವರು, ರಥ ಪ್ರಕರಣ ಅಂತ. ನಮ್ಮ ದೇಹವೇ ಒಂದು ರಥ ಇದ್ದ ಹಾಗೆ. ರಥಕ್ಕೆ ಕುದುರೆಗಳು ಅಂತಿರುತ್ತೆ, ಅದನ್ನು ಓಡಿಸೋ ಸಾರಥಿಗಳು ಅಂತಿರ್ತಾರೆ, ಅದರಲ್ಲಿ ಬೇರೆ ಬೇರೆ ವಿಧವಾದಂತಹ ವ್ಯವಸ್ಥೆಗಳಿರುತ್ತೆ. ಈ ರಥವನ್ನ ಭಗವಂತನ ಸಂಚಾರಕ್ಕಾಗಿ ಅಂತ ದೇವತೆಗಳು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈಗ ತಾನೇ ನಾನು ಆರಣ್ಯಕ ಅನ್ನೋದ್ರ ಬಗ್ಗೆ ಹೇಳಿದ್ನಲ್ಲ, ಐತರೇಯ ಆರಣ್ಯಕದಲ್ಲಿ ಈ ವಿಚಾರವನ್ನ ಹೇಳ್ತಾರೆ. ತದಯಂ ಪ್ರಾಣೋಧಿ ತಿಷ್ಠತಿ ಇತ್ಯಾದಿಯಾಗಿ ಶ್ರುತಿಗಳಲ್ಲಿ ಇದರ ಪ್ರಮೇಯವನ್ನ ಬಹಳ ಸುಂದರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಆ ರೀತಿಯ ಚಿಂತನೆಯನ್ನು ನಾವು ಮಾಡ್ತಾ ಹೊರಟಾಗ ನಮ್ಮ ಜೀವನದಲ್ಲಿ ಅಷ್ಟು ಪರಿಶುದ್ಧವಾದ ಅನುಸಂಧಾನ 100ಕ್ಕೆ 100ರಷ್ಟು ಬರದೇ ಇದ್ರೂ ಕೂಡ ಎಲ್ಲೋ ಕಿಂಚಿತ್ ಅಂಶದಲ್ಲಾದ್ರೂ ಬಂತು ಅಂತಂದ್ರೆ ನಮ್ಮ ಜೀವನ ಸಾರ್ಥಕ ಆಗತ್ತಲ್ಲ. ನಾನು ಎಲ್ಲಾ ಪೂರ್ತಿ ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನೆಲ್ಲ ಮಾಡಿದ ಮೇಲೆ ಬಂದು ಈ ಅನುಸಂಧಾನ ಮಾಡ್ತಾ ಕೂತ್ಕೋತೀನಿ ಅನ್ನಕ್ಕಾಗಲ್ವಲ್ಲ. ಎಷ್ಟೆಷ್ಟು ಅಲ್ಪ ಸಾಧನೆಗಳನ್ನು ನಾವು ಮಾಡ್ತೇವೋ ಅದು ಒಂದೊಂದು ಸಣ್ಣ ಸಣ್ಣದಕ್ಕೆ ಅಷ್ಟಷ್ಟೇ ಸೇರ್ಕೊಳ್ತಾ ಹೋಗತ್ತೆ. ದುಡ್ಡು ಸಂಪಾದನೆ ಮಾಡುವವರಿಗೆ ಸುಭಾಷಿತಗಳಲ್ಲಿ ಹೇಳ್ತಿರ್ತಾರೆ ನೋಡ್ರಿ, ಒಂದೊಂದು ಪೈಸಾ ಲೆಕ್ಕ ಇಡಬೇಕ್ರಿ, ಅಂದ್ರೆ ಒಂದಿಷ್ಟು ದುಡ್ಡು ಮಾಡ್ಕೊಳಕ್ಕಾಗತ್ತೆ. ಹಾಗೆ ಸಾಧನೆ ಅನ್ನೋದೇ ಒಂದು ನಿಜವಾದ ದುಡ್ಡದು. ಅದೇ ನಿಜವಾದಂತಹ ಕರೆನ್ಸಿ ಅಂತಂತಾರಲ್ಲ, ಅದು ಎಲ್ಲಿ ಬೇಕಾದ್ರೂ ಹೋಗೋದನ್ನ ಕನ್ವರ್ಟ್ ಮಾಡ್ಕೋಬಹುದು ಬೇರೆ ಬೇರೆ ರೂಪಗಳಲ್ಲಿ. ಆ ಸಾಧನೆ ಇದೆಯಲ್ಲ, ಅದೇನದು ಇದೆ ನೋಡ್ರಿ. ಪ್ರತಿನಿತ್ಯ ನೀವೇನು ಹೆಚ್ಚಿಗೆ ಏನು ಮಾಡಿ ಅಂತ ಹೇಳಿಲ್ಲ ಅವರು ಆರಣ್ಯಕಾಚಾರ್ಯ. ನೀವು ಎಷ್ಟೊತ್ತು ಓದ್ಬೇಕು, ಎಷ್ಟೊತ್ತು ಪ್ರತಿಮಾದಿಗಳಲ್ಲಿ ದೇವರ ಪೂಜೆ ಮಾಡಬೇಕು, ಎಷ್ಟೊತ್ತು ಜಪ ಮಾಡಬೇಕು ಇತ್ಯಾದಿಗಳ ಒಂದು ಅನುಷ್ಠಾನಕ್ಕೆ ಅಂತ ಕೆಲವ ಘಳಿಗೆಗಳನ್ನ ಮೀಸಲಾಗಿಡ್ರಿ ಅನ್ನೋದನ್ನ ಹೇಳಿದ್ದಾರೆ. ಕೆಲವ ಘಳಿಗೆಗಳಷ್ಟೇ. ಆದ್ರೆ ಉಳಿದ ಇಷ್ಟೆಲ್ಲ ಇಡೀ ದಿವಸದಲ್ಲಿ ಬರುವ ಗಂಟೆಗಳನ್ನ ನಿಮಗೆ ಅಂತ ನಿಮ್ಮ ಶರೀರಕ್ಕಾಗಿ ನೀವು ಮಾಡಿಕೊಳ್ಳುವ ಉಪಚಾರವೇ ಇರುತ್ತಲ್ಲ, ಅದೆಲ್ಲ ಸುಮ್ಮನೆ ಖಾಲಿ ಹೊರಟೋಗುತ್ತೆ.
ಅದನ್ನು ದೇವರ ಪೂಜೆಯ ರೂಪದಲ್ಲಿ ಪರಿವರ್ತನೆ ಮಾಡಿಕೊಟ್ರು. ಅಧ್ಯಾತ್ಮ ರಸರಂಜನಿ ಅಂತ ಅವ್ರ ಗ್ರಂಥ ಕೇಳಿರ್ಬೋದು ನೀವು. ಅದರಲ್ಲಿ ಇದೇ ವಿಚಾರವನ್ನೇ ಅವರು ತೋರಿಸ್ಕೊಟ್ರು. ಅದರಲ್ಲಿ ಬೇರೆ ಏನೂ ಇಲ್ಲ. ಅರ್ಧ ಮುಕ್ಕಾಲು ಭಾಗ ನೀವು ನೋಡಿದ್ರೆ ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳಲ್ಲಿ ಮಾತ್ರ ಸಾಕಷ್ಟು ಪ್ರಮೇಯಗಳನ್ನು ಹೇಳಿ, ಮುಂದಿನ ಭಾಗಗಳಲ್ಲಿ ನಾವು ದಿನನಿತ್ಯ ಬೆಳಗ್ಗೆಯಿಂದ ರಾತ್ರಿ ತನಕ ಏನ್ ಮಾಡ್ತೀವಿ ಅದೇ ಬಂದಿರೋದು. ಮಕ್ಕಳನ್ನ ಆಟ ಆಡ್ಸೋದು ಅದು ಎಲ್ಲ ಬರ್ತದ್ರೊಳಗೆ. ಊಟ ಆದ್ಮೇಲೆ ಕೈ ತೊಳ್ಕೊಳ್ಳೋದು ಎಲ್ಲ ಹೇಳಿದಾರ ಅವ್ರು. ಎಲ್ಲಿ ತನಕ ಗೊತ್ತಾ? ಊಟ ಆದ್ಮೇಲೆ ಕೈ ತೊಳ್ಕೊಂಡ್ಮೇಲೆ ಕಣ್ಣಿಗೆ ನೀರ್ ಹಚ್ಕೊಳ್ಳೋದು ಅಂತಿದೆ ಅಂಗುಲಿಯಿಂದ, ಅದನ್ನು ಕೂಡ ಹೇಳಿದಾರ ಅವ್ರು. ಇದೆಲ್ಲ ಏನು? ಇದೆಲ್ಲ ನನ್ನ ಬಿಂಬರೂಪಿಯಾದ ಭಗವಂತನಿಗೆ ಅಂತ ಸೇರಿಸ್ತಾ ಹೋಗೋದಷ್ಟೇ. ಪಲ್ಲವಿ ಇದ್ದಾಗ ನಾನೇನೇನ್ ಮಾಡ್ತಾ ಇದ್ದೀನಿ ಅದರ ಅನುಸಂಧಾನಕ್ಕೆ ಬರ್ತಾ ಇರುತ್ತಲ್ವಾ. ನಾನು ಊಟ ಮಾಡ್ತಾ ಇದ್ದೀನಿ, ನಾನು ಮಲಗ್ತಾ ಇದ್ದೀನಿ, ನಾನು ಓಡಾಡ್ತಾ ಇದ್ದೀನಿ ಅನಿಸ್ತಿರುತ್ತಲ್ಲ ಒಳಗೆ. ಅದ್ರ ಜೊತೆಗೆ ಬಿಂಬರೂಪಿಯಾದ ಭಗವಂತನ ಸೇವೆ ಇದು ಅಂತ ಒಂದು ಸೇರ್ಕೊಂಡ್ಬಿಟ್ರೆ ಅದು ಪೂರ್ತಿ ನಿಮಗೆ ಪುಣ್ಯದಲ್ಲಿ ಪರ್ಯವಸಾನ ಆಗತ್ತೆ. ಯಾಕೆ ಮಾಡಬಾರದು? ಇಷ್ಟು ಸುಲಭ ಇದೆ ಅದು. ಪ್ರಹ್ಲಾದರಾಜರು ಅದನ್ನೇ ಹೇಳಿದ್ರು, ನಹ್ಯಚ್ಯುತಂ ಪ್ರೀಣಯತಃ ಬಹ್ವಾಯಾಸೋ ಸುರಾತ್ಮಜಾಹ ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವತಃ. ಭಗವಂತನನ್ನ ಪೂಜಿಸುವುದಕ್ಕೆ ನೀವು ಯಾರು ಎಲ್ಲೂ ಕಷ್ಟಪಡಬೇಕಾದಿಲ್ಲ. ಎಲ್ಲೋ ಎದ್ದು ಗುಡಿಗುಂಡಾರಗಳ ಪರ್ಯಂತ ಹೋಗ್ಬೇಕಾದಿಲ್ಲ. ಹೋಗ್ಬೇಡಿ ಅಂತ ಹೇಳ್ತಿಲ್ಲ. ಮತ್ತೆ ಗುಡಿಗೆ ಹೋಗ್ಬಾರ್ದು ಅಂತ ಹೇಳಿದ್ರಿ ಇವತ್ತು ಪುರಾಣದಲ್ಲಿ. ತೊಗೊಂಡೋಗ್ಬಿಟ್ರೆ ಮಾಡೋದಿಲ್ಲ. ನಾನು ಹಾಗೆ ಹೇಳ್ತಾ ಇಲ್ಲ. ಅದೆಲ್ಲವೂ ಕರ್ತವ್ಯವೇ. ಹೇಳ್ತಿರ್ತಾರ ನೋಡ್ರಿ, ಎಲ್ಲೋ ಯಾಕೆ ಹೋಗ್ತೀರಿ, ಎಲ್ಲಿ ಗಂಗಾ ಯಮುನಾದಿಗಳನ್ನು ಹುಡ್ಕೊಂಡು ಹೋಗ್ತೀರಿ, ಇಲ್ಲೇ ಎಲ್ಲ ಇದೆ ಅಂತ ಹೇಳ್ತಿರ್ತಾರ ನೋಡ್ರಿ. ತಾತ್ಪರ್ಯ ಏನು? ಗಂಗೆಗೆ ಹೋಗ್ಬಾರ್ದು ತಾತ್ಪರ್ಯ ಅಲ್ಲ. ಇಲ್ಲಿ ನಿಮಗೆ ಈ ಸಾಧನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಯಾರಿಗೆ ನೋಡಿ ಪರಮಾತ್ಮನನ್ನ ಒಂದು ಸ್ಥಾನ ವಿಶೇಷ ದೇವಸ್ಥಾನದಲ್ಲೋ ಅಥವಾ ನಿಮ್ಮ ಮನೆಯಲ್ಲೇ ದೇವರ ಮನೆಯಲ್ಲೋ ಭಗವಂತನ ಪೂಜೆ ಮಾಡೋದು ಅನ್ನೋದನ್ನು ಯಾಕೆ ಇಟ್ಟಿದ್ದಾರೆ ಪ್ರತ್ಯೇಕವಾಗಿ ಅಂದ್ರೆ, ನನ್ನ ಶರೀರಕ್ಕಾಗಿ ಅಂತ ನಾನು ಮಾಡಿಕೊಳ್ಳುವ ಉಪಚಾರವೆಲ್ಲ ಬಿಂಬರೂಪಿಯಾದ ಭಗವಂತನಿಗೆ ಅಂತ ಅನುಸಂಧಾನ ಮಾಡಿಕೊಳ್ಬೇಕಾದ್ರೆ ಎಷ್ಟೋ ಮಿಶ್ರಿತವಾಗಿಬಿಡುತ್ತದೆ. ಯಾಕಂದ್ರೆ ನನಗೆ ಸ್ನಾನ ಆಗ್ತಾ ಇದೆ ಬಿಂಬರೂಪಿಗೆ ಅಂತ ಹೇಳು ಅಂತ ಅವ್ರು ಹೇಳಿದ್ದಾರೆ, ಹೇಳ್ತಾ ಇದೀವಿ ಅಷ್ಟೇ. ಮತ್ತೆ ನನಗೆ ಸ್ನಾನ ರೀ, ಆ ಬಟ್ಟೆ ನನ್ಗೆ ಅಂತ ಒಳಗೋದಿಕ್ಕೆ ಎತ್ತಿ ಹೇಳ್ತಾ ಇರುತ್ತೆ. ಅದರ ಬಡದು ಕೂಸಿಲ್ಲ ದೇವರಿಗೆ ಅಂತ ನಾವೇ ಹೇಳ್ತಾ ಇರ್ಬೇಕು. ಅದು ಹಾಗ ಆ ಭಾವನೆ ಬರದೇ ಪರಿಶುದ್ಧವಾಗಿ ಇದು ದೇವರಿಗೆ ಮಾಡ್ತಾ ಇರೋದು ಅಂತ ನಿಮ್ಗೆ ಅನಿಸ್ಲಿ ಅನ್ನೋ ಸಲುವಾಗಿ ಏನ್ ಮಾಡಿದ್ದಾರೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು ಮಾಡಿಸೋದು, ಅಥವಾ ನಿಮ್ಮ ದೇವರ ಮನೆಯಲ್ಲಿ ದೇವ್ರ ಪೂಜೆ ಮಾಡೋದು, ಇವೆಲ್ಲ ಯಾಕೆ ಪ್ರತ್ಯೇಕ ಇಟ್ಟಿದ್ದಾರೆ? ಇದು ನನಗಾಗಿ ನಾನು ಮಾಡ್ತಾ ಇಲ್ಲ, ದೇವ್ರಿಗಾಗಿ ಮಾಡ್ತೀನಿ, ಪರಿಶುದ್ಧವಾಗಿ ಪ್ರತ್ಯೇಕವಾಗಿರ್ಲಿ ಅನ್ನೋ ಸಲುವಾಗಿ ಅದನ್ನ ಇಟ್ಟಿದ್ದಾರೆ. ಅದಕ್ಕೇನೆ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದರು, ಅಜ್ಞಃ ಅರ್ಚಯೇ ದೇವ ಅರ್ಚಾಯ ಅನ್ಯಥಾ ದೋಷವಾನ್ ಭವೇ. ಮಾನಸ ಪೂಜೆ ಅಂತ ಕೇಳಿದ ಕೂಡಲೇ ಜನ ಏನ್ ಮಾಡ್ಬಿಡ್ತಾರೆ, ದೇವ್ರು ಎಲ್ಲ ದೇವ್ರ ಮನೆ ಖಾಲಿ ಫುಲ್, ಅದೊಂದು ರೂಮ್ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ. ನಾವೆಲ್ಲ ನಮ್ ದೇಹಕ್ಕೆ ನಾವೇನೇ ಮಾಡ್ಕೊಳ್ತೀವಿ, ಎಲ್ಲ ಬಿಂಬರೂಪಿಯಾದ ಭಗವಂತನಿಗೆ ಪೂಜೆ, ನಾವೆಲ್ಲ ಮಾನಸ ಪೂಜೆಯಲ್ಲಿ ಪ್ರವೀಣರು. ಹಿಂಗಾಗಿ ದೇವರ ಪ್ರತಿಮೆ ಪೂಜೆ ಮಾಡೋ ಅಗತ್ಯ, ಒಟ್ಟು ದೇವರ ಪೂಜೆ ಮಾಡ್ಬೇಕ್ರಪ್ಪ. ಅದು ಎಲ್ಲಾದ್ರೆ ಏನಂತೆ, ಅದಕ್ಕೆ ನಾವು ಪ್ರತಿಮಾ ಪೂಜೆ ಬಿಟ್ಬಿಟ್ಟಿದೀವಿ, ಎಲ್ಲ ನಾವು ಬಿಂಬ ಪೂಜೆ. ಶ್ರೀಮದ್ ಆಚಾರ್ಯರು ಎಚ್ಚರಿಸಿದ್ರು ಭಾಗವತ ತಾತ್ಪರ್ಯದಲ್ಲಿ, ನೀವು ಜ್ಞಾನಿಗಳೋ ಅಜ್ಞಾನಿಗಳೋ ಪ್ರಶ್ನೆ. ಜ್ಞಾನಿಗಳು ಅಂತಂದ್ಬಿಟ್ರೆ ನಾವೇನೇನು ಹೇಳಕ್ಕಾಗಲ್ಲ. ಇಲ್ಲ ನಾವು ಅಜ್ಞಾನಿಗಳು ಅಂತ ಸಹೃದಯತೆಯಿಂದ ಒಪ್ಪಿಕೊಂಡ್ರೆ ನಾವೆಲ್ಲ ಅಜ್ಞಾನಿಗಳು, ಅದರಲ್ಲೇನು ಯಾರೇನು ಇಲ್ಲ ಅಂತ ಹೇಳಲ್ಲ ನಾವು. ಹಾಗಿದ್ದಾಗ ಅಜ್ಞ ಅರ್ಚಯೇದೇವ ಅರ್ಚಾಯಾಮ್ ಅನ್ಯಥಾ ದೋಷವಾನ್ ಭವೇ. ಪ್ರತಿಮಾದಲ್ಲಿ ಭಗವಂತನನ್ನು ಪೂಜಿಸಲೇಬೇಕು, ಅದು ನಿಯಮ. ಮಾಡ್ಲಿಲ್ಲ ಅಂದ್ರೆ ನಾನು ಮಾನಸ ಪೂಜೆ ಮಾಡ್ತೀನಿ, ನಾ ಬರೀ ಬಿಂಬರೂಪಿಯಾದ ಭಗವಂತನ ಪೂಜೆ ಮಾಡ್ಬಿಡ್ತೀನಿ, ನಡೆಯೋದಿಲ್ಲ. ಜ್ಞಃ ಅರ್ಚಯಂಸ ಗುಣವಾನ್ ಅನ್ಯಥಾ ದೋಷವಾನ್ ನತು. ಜ್ಞಾನಿಯಾದಂಥವರು ಏನಾದರೂ ಒಂದು ಪಕ್ಷ ಅವನು ಬಾಹ್ಯ ಪ್ರತಿಮೆಯಲ್ಲಿ ಪೂಜೆ ಮಾಡ್ದ, ಅವನಿಗೆ ಹೆಚ್ಚಿನ ಗುಣ, ಮಾಡ್ಲಿಲ್ಲ ದೋಷ ಇಲ್ಲ. ಯಾಕೆ? ಅವನು ಏನು ಮಾಡ್ತಾ ಇರ್ತಾನೆ ಎಲ್ಲ ದೇವರ ಪೂಜೆನೇ ಆಗಿರುತ್ತೆ. ನೋಡಿ, ಇದು ಆಚಾರ್ಯರು ಹೇಳುವಂತ. ಅಂದ್ರೆ ನಾವೇನ್ ಮಾಡಬೇಕು, ಬಾಹ್ಯ ಪ್ರತಿಮೆಗಳಲ್ಲಿ ಪೂಜೆಯನ್ನ ಮಾಡಿ ಮಾಡಿ ಅಭ್ಯಾಸ ಮಾಡಿ ಅದೇ ತರಹ ನನ್ನ ಬಿಂಬರೂಪಿಗೂ ನಾನು ಮಾಡಬೇಕು, ನನ್ನದು ಅಂತ ಏನು ಇಲ್ಲ ಅನ್ನುವ ಒಂದು ಪರಿಪಕ್ವತೆ ಬರಬೇಕಲ್ಲ, ಅದರ ಒಂದು ಸಾಧನೆಯ ಹಂತದಲ್ಲಿ ನಾವಿರ್ಬೇಕು. ಇದನ್ನೇ ಅವರು ತಮ್ಮ ಎಲ್ಲ ಗ್ರಂಥಗಳಲ್ಲೂ ತೋರಿಸ್ಕೊಟ್ಟಿದ್ದಾರೆ.
ಅವರ ಭಾಗವತ ಸಾರೋದ್ಧಾರ ಆಗಬಹುದು, ಷೋಡಶಿ ಚತುರ್ದಶಿ ಗ್ರಂಥಗಳಾಗಬಹುದು, ಈಗ ತಾನು ಹೇಳಿದ ಅಧ್ಯಾತ್ಮ ರಸರಂಜನೆಯಲ್ಲಾಗಬಹುದು. ಬರೀ ಬಿಂಬ ಪೂಜೆ ಅದು ಇದು ಇದನ್ನೇ ಹೇಳ್ತಾ ಇದ್ದಾರೆ ಅವರು ಅಂತ ಅನ್ಕೋಬೇಡಿ. ಶ್ರೀಮನ್ ನ್ಯಾಯ ಸುಧಾ ಗ್ರಂಥಕ್ಕೂ ಟಿಪ್ಪಣಿ ಬರೆದಿದ್ದಾರೆ. ಅವರು ಬಹಳ ಅದ್ಭುತವಾದಂಥ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅವರ ವ್ಯಾಖ್ಯಾನಗಳಲ್ಲಿರುವ ವಿಶೇಷಗಳನ್ನು ನಾವು ನೋಡಿದರೆ ಗೊತ್ತಾಗತ್ತೆ ಅವ್ರ ಪಾಂಡಿತ್ಯ ಎಂಥದ್ದಿತ್ತು ಅಂತ. ಯಾವ ರೀತಿಯಿಂದಲೂ ಹೊರಗೆ ಲೋಕಕ್ಕೆ ಪ್ರಕಾಶಕ್ಕೆ ಬರದೆ ಏಕಾಂತದಲ್ಲಿದ್ದು ಸಾಧನೆಯನ್ನು ಮಾಡಿ ತಮ್ಮ ಭಕ್ತರು ತಮ್ಮ ಗ್ರಂಥಗಳನ್ನು ಯಾರು ಅಧ್ಯಯನ ಮಾಡ್ತಾರಲ್ಲ ಅವರಿಗೆ ಮೂರ್ತಿಮಂತವಾಗಿ ಅವರೇ ಮುಂದೆ ನಿಂತು ಬಿಂಬ ಪೂಜೆಯನ್ನು ಹೇಳಿಕೊಟ್ಟಂತೆ ಇರುವಂತಹ ಸುಂದರವಾದ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಮಾದನೂರು ಅಂತಿದೆ ನೋಡ್ರಿ, ಅದಿರೋದೇನು ಅಂತಂದ್ರೆ ವಾಸ್ತವಿಕವಾಗಿ ಅವರ ಶಿಷ್ಯರೇ ಆದ ಅನಂತಾದ್ರೀಶರು ಅವರು ಕನ್ನಡದಲ್ಲಿ ತುಂಬಾ ಹಾಡುಗಳನ್ನು ಬರೆದಿದ್ದಾರೆ. ಅವರು ಒಳ್ಳೆ ಸಂಸ್ಕೃತದಲ್ಲಿ ಶಾಸ್ತ್ರಗಳಲ್ಲಿ ಬಹಳ ದೊಡ್ಡ ವಿದ್ವಾಂಸರು. ಅವರನ್ನು ಕೇಳ್ತಾರೆ, ಇದು ನಮ್ಮ ಗುರುಗಳು ಯಾವ ಊರಿನ ಹೊರಭಾಗದಲ್ಲಿ ನದಿ ದಂಡೆಯಲ್ಲಿ ವೃಂದಾವನದಲ್ಲಿ ಸನ್ನಿಹಿತರಾಗಿದ್ದಾರೆ. ಆ ಊರು ಹೇಗೆ ಅಂದ್ರೆ ಆನಂದಪುರ. ಮುದ ಅಂದ್ರೆ ಮುತ್ ಶಬ್ದಕ್ಕೆ ಆನಂದ, ಮೋದ ಅನ್ನೋದಕ್ಕೆ ಆನಂದ ಅಂತ ಅರ್ಥ ಇದೆ. ಮೋದವನ್ನು ನೀಡುವ ಊರದು. ಅದರಲ್ಲೂ ಕಾಡಿನ ಭಾಗದಲ್ಲಿ ಇವತ್ತು ಸ್ವಲ್ಪ ಊರು ಹರಡಿರ್ಬೇಕು ಅವರ ಮಠದ ಪರ್ಯಂತ. ಅದು ಮೊದಲಿರೋದು ಕಾಡಿನ ಪ್ರದೇಶ, ನದಿಯ ದಂಡೆ ಅಲ್ವಾ. ಅದಕ್ಕೇನೆ ಅವ್ರು ಏನ್ ಮಾಡಿದ್ದಾರೆ, ವರ್ಣನೆ ಮಾಡ್ಬೇಕಾದ್ರೆ ಆನಂದ ಕಾನನ ಸಮಾಖ್ಯಮಿದಂ ಸ್ಥಳಂ ವೈ ಅಂತ ಹೇಳ್ತಾರೆ. ಇದು ಆನಂದ ಕಾನನ, ಆನಂದವನ ಅಂತ ಯಾವ್ದನ್ನು ಕರೀತಾರ್ರಿ? ಕಾಶಿಯನ್ನ ಕರೀತಾರೆ. ಕಾಶಿಯ ಸಂಕಲ್ಪದಲ್ಲಿ ನೀವು ನೋಡ್ಬೋದು, ಹೋದಾಗ ಆನಂದವನೇ ಮಹಾಶ್ಮಶಾನೆ ಸಂಕಲ್ಪ ಮಾಡ್ತಾರೆ. ರುದ್ರದೇವರ ವಿಶೇಷವಾಗಿ ಪೂಜೆಯನ್ನು ಮಾಡುವಂತ ದಿನ ಇವತ್ತು. ಕಾಶಿಯಲ್ಲಿ ವಿಶ್ವನಾಥನ ಸನ್ನಿಧಾನ ಇದೆ ಅಂತ ಹೇಳ್ತಾರಲ್ಲ, ಆ ಪ್ರದೇಶ ಕಾಶಿ ಪ್ರದೇಶವನ್ನು ಆನಂದ ಕಾನನ, ಆನಂದವನ ಅಂತ ಕರೀತಾರೆ. ನಮ್ಮ ಗುರುಗಳು ಇರುವಂತಹದ್ದು. ಮತ್ತೆ ನೀವು ಮಾದನೂರಲ್ಲಿದೆ ತಿಳ್ಕೊಂಡ್ಬಿಡ್ಬೇಡಿ ನಮ್ಮ ಗುರುಗಳ ವೃಂದಾವನ. ಮೋದಪುರ ಊರು ಅಲ್ಲಿ ಮುಂದಿದೆ. ಅದು ಊರಿನ ಹೊರಗಿರುವ ಕಾಡಿನಲ್ಲಿ ನಮ್ಮ ಗುರುಗಳ ವೃಂದಾವನ ಇದೆ ಅಂತ ವರ್ಣನೆ ಮಾಡ್ತಾರೆ. ಯಾಕೆ? ಆರಣ್ಯಕಾಚಾರ್ಯರು ಅಂತ ಹೆಸರಿಟ್ಟು ಬಿಟ್ಟು ಊರಲ್ಲಿ ಅವ್ರ ವೃಂದಾವನ ಇದೆ ಅಂದ್ಬಿಟ್ರೆ ಸರ್ವತಾ ನಮ್ಮ ಗುರುಗಳು ಒಪ್ಕೊಳ್ಳಲ್ಲ. ನಮ್ಮ ಗುರುಗಳ ವೃಂದಾವನ ಇರುವಂತಹದ್ದು ಊರ ಹೊರಗಿರುವಂತಹ ಕಾಡಿನಲ್ಲಿ. ಆನಂದ ಕಾನನ ಸಮಾಖ್ಯಮಿದಂ ಸ್ಥಳಂ ವೈ. ಅಲ್ಲಿ ನಮ್ಮ ಗುರುಗಳ ವೃಂದಾವನ ಇದೆ. ಹೇಗೆ? ಅಲ್ಲಿದ್ಮೇಲೆ ಒಂದು ವಿಶ್ವೇಶ್ವರಾಕೃತಿ ಇರ್ಬೇಕಲ್ವಾ? ವಿಶ್ವೇಶ್ವರ ಇದಾನಲ್ಲಿ. ಇದು ವಿಶ್ವೇಶ್ವರಾಕೃತಿ ರಿವಾತ್ರ ಪರಂ ಗುರುಣಾಂ ವೃಂದಾವನಂ ಭುವನ ಪಾವನ ಪಾವನಾನ. ಅರಣ್ಯಕಾಚಾರ್ಯರು ಆ ಕಾಡಿನಲ್ಲಿ ನದಿಯ ಹತ್ತಿರದಲ್ಲಿ, ಗಂಗಾ ನದಿಯಲ್ಲಿ ಇದೆಯಲ್ಲ, ಆದ್ರೆ ಇಲ್ಲಿ ಹಳೆಯತಲ ನದಿ, ಅದರಲ್ಲಿ ಗಂಗೆಯ ಸನ್ನಿಧಾನ ಇದೆ. ಅಲ್ಲಿ ವೃಂದಾವನದಲ್ಲಿ ಅವರು ಸನ್ನಿಹಿತರಾಗಿದ್ದಾರೆ. ಸಕಲ ಲೋಕ ಪಾವನರಾದ ನಮ್ಮ ಗುರುಗಳ ಸನ್ನಿಧಾನವನ್ನ ಯಾರು ಬಂದು ನಮಸ್ಕರಿಸಿ ದರ್ಶನವನ್ನ ಪಡಿತಾರೆ ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಅಂತ ಅವರು ಅನಂತಾದ್ರೀಶರು ತಮ್ಮ ಅನುಭವವನ್ನು ವರ್ಣನೆ ಮಾಡ್ತಾರೆ. ವೃಂದಾವನ ಸ್ತೋತ್ರವನ್ನ ಅವರು ಮಾಡಿದಂಥದ್ದಿದೆ. ಹಿಂದೊಂದು ಬಾರಿ ನಾನು ಬಂದಿದ್ದೆ ವಿಷ್ಣು ತೀರ್ಥರ ಆರಾಧನೆಯ ಸಂದರ್ಭದಲ್ಲಿ. ಆವಾಗ ಆ ವೃಂದಾವನ ಸ್ತೋತ್ರವನ್ನು ವಿಶೇಷವಾಗಿ ಇಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದೀನಿ. ಮತ್ತೆ ಈ ಬಾರಿ ಅದನ್ನು ಪೂರ್ತಿಯಾಗಿ ವಿವರಣೆ ಮಾಡೋದಿಲ್ಲ. ಈ ವಿಷ್ಣು ತೀರ್ಥರ ಆರಾಧನೆಯ ಈ ಒಂದು ಶುಭ ಸಂದರ್ಭದಲ್ಲಿ ಅವರ ಬಗ್ಗೆ ಎಲ್ಲ ವಿಚಾರಗಳನ್ನು ಪೂರ್ತಿ ಹೇಳಿದ್ದೀನಿ ಅಂತಲ್ಲ, ಕೆಲವು ಈ ಸಂದರ್ಭದಲ್ಲಿ ಭಗವಂತನ ಪ್ರೇರಣೆಯಿಂದ ನೆನಪಾದಂಥದ್ದನ್ನ ಎಲ್ಲ ಸಜ್ಜನರ ಮುಂದೆ ಹೇಳುವ ಒಂದು ಸೇವೆಯನ್ನ ಮಾಡಿದ್ದೀನಿ. ಇದರಿಂದ ಇವತ್ತಿನ ಆರಾಧ್ಯ ಮೂರ್ತಿಗಳಾದ ವಿಷ್ಣು ತೀರ್ಥರ ಅಂತರ್ಯಾಮಿಯಾದಂತಹ ಭಗವಂತ ಗೋಪಾಲಕೃಷ್ಣ ದೇವರು ವಿಶೇಷವಾಗಿ ನಮಗೆ ನಿಮಗೆಲ್ಲ ಪ್ರಸನ್ನರಾಗಿ ಆ ವಿಷ್ಣು ತೀರ್ಥರು ಹೇಳಿಕೊಟ್ಟ ಮಾರ್ಗ ಏನಿದೆ, ಬಿಂಬ ಪೂಜೆಯನ್ನ ಮಾಡುವಂಥದ್ದು ಪ್ರತಿನಿತ್ಯವೂ ಕೂಡ ತುಂಬಾ ಸುಲಭ ಸಾಧ್ಯ, ಆದ್ರೆ ಕಷ್ಟ. ನಮ್ಮ ಆಚಾರ್ಯರ ಭಾಷ್ಯವೂ ಹಾಗೆ, ನಮ್ಮ ಗ್ರಂಥಗಳೇ ಆಚಾರ್ಯರು ಬರೆದಿರೋದು ಹೇಗೆ, ಓದ್ಲಿಕ್ಕೆ ಬಹಳ ಸುಲಭ ಅರ್ಥ ಆಗತ್ತೆ ಅನ್ನೋ ತರ ಇದೆ, ವಿಚಾರ ಮಾಡ್ತಾ ಕೂತ್ರೆ ತುಂಬಾ ಕಷ್ಟ. ಹಾಗೆ ಇದು ಮಾಡಬಹುದು ಅಂತ ಹೇಳಿದಾಗ ಬಹಳ ಸುಲಭ, ಮಾಡ್ಲಿಕ್ಕೆ ಹೊರಟಾಗ ಬಹಳ ಕಷ್ಟ. ಅದನ್ನ ಕಿಂಚಿತ್ತಾದ್ರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಅವರು ಅವರ ಅಂತರ್ಯಾಮಿಯಾದಂತಹ ವಾಯುದೇವರು ಭಗವಂತ ಅನುಗ್ರಹಿಸಲಿ ಅಂತನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ, ಇಲ್ಲಿ ಆಯೋಜಕ ಮಂಡಳಿಗೆ, ಸೇವಾಕರ್ತಗಳಿಗೆ, ಶ್ರೋತೃ ವೃಂದದವರಿಗೆ,
ಎಲ್ಲರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿ ಎನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣ.